ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡೆಫಿನೆಟ್ ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡುವಂತ ಹೊಸ ವಿಡಿಯೋಗಳು ಬೇಗ ನಿಮಗೆ ರೀಚ್ ಆಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ವಿತ್ ಡೆಫಿನೆಟ್ ಆರ್ಟಿಕಲ್ ದ. ಅಂಡ್ ರಿಮೆಂಬರ್ ಒನ್ ಥಿಂಗ್, ಇದನ್ನ ಎರಡು ತರ ಪ್ರೊನೌನ್ಸ್ ಮಾಡ್ತೀವಿ, ದ ಅಂತ ಮತ್ತೆ ದಿ ಅಂತ. ಟಿಪಿಕಲಿ ಹೇಳ್ಬೇಕಂದ್ರೆ ಕಾನ್ಸೋನೆಂಟ್ ಸೌಂಡ್ ಜೊತೆಗೆ ಬಂದಾಗ ಅದನ್ನ ಅಂದ್ರೆ ಬಿಫೋರ್ ಕಾನ್ಸೋನೆಂಟ್ ಸೌಂಡ್ಸ್ ದ ಅಂತ ಹೇಳ್ತೀವಿ, ಅಂಡ್ ಬಿಫೋರ್ ವೊವೆಲ್ ಸೌಂಡ್ಸ್ ಅದನ್ನ ದಿ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಬಟ್ ಇಂಟರ್ಚೇಂಜ್ ಆದ್ರೆ ನೋ ಪ್ರಾಬ್ಲಮ್, ಎಲ್ಲೆಲ್ಲಿ ಯೂಸ್ ಮಾಡ್ಬೇಕಂತ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ದಟ್ಸ್ ಎನ್ ಆಫ್. ಬಟ್ ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡಿದ ಎರಡು ಪಾಯಿಂಟ್ ಅನ್ನ, ಐ ಮೀನ್ ಲಾಸ್ಟ್ ವಿಡಿಯೋ ಡಿಸ್ಕಸ್ ಮಾಡಿದ ಎರಡು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ. ವೊವೆಲ್ ಸೌಂಡ್ಸ್ ಜೊತೆಗೆ ಆನ್ ಅನ್ನ ಯೂಸ್ ಮಾಡ್ತೀವಿ, ಕಾನ್ಸೋನೆಂಟ್ ಸೌಂಡ್ ಜೊತೆಗೆ ಎ ಅನ್ನ ಯೂಸ್ ಮಾಡ್ತೀವಿ. ಸೊ ಈ ರಿಸ್ಟ್ರಿಕ್ಷನ್ಸ್ ಇದೆ, ಅಂದ್ರೆ ವೊವೆಲ್ ಸೌಂಡ್ ಮುಂದೆ ಎ ಅನ್ನ ಯೂಸ್ ಮಾಡಬಾರ್ದು ಅಂಡ್ ಕಾನ್ಸೋನೆಂಟ್ ಸೌಂಡ್ ಮುಂದೆ ಆನ್ ಅನ್ನ ಯೂಸ್ ಮಾಡಬಾರ್ದು. ಈ ತರದ ರಿಸ್ಟ್ರಿಕ್ಷನ್ಸ್ ಇದೆ ಯಾವುದಕ್ಕೆ, ಎ ಮತ್ತೆ ಆನ್ ಬಂದಾಗ. ಅಂಡ್ ಮೋರ್ ಓವರ್ ಎರಡನ್ನೂ ಕೂಡ ಸಿಂಗ್ಯುಲರ್ ವರ್ಡ್ ಜೊತೆಗೆ ಯೂಸ್ ಮಾಡಬೇಕು, ಜೊತೆಗೆ ಕೌಂಟಬಲ್ ನೌನ್ ಜೊತೆಗೆ ಯೂಸ್ ಮಾಡಬೇಕು. ಅನ್ಕೌಂಟಬಲ್ ನೌನ್ ಜೊತೆಗೆ ಇವೆರಡನ್ನ ಯೂಸ್ ಮಾಡೋ ಹೋಗಿಲ್ಲ. ಬಿಕಾಸ್ ನಾನು ಹೇಳಿದ್ದೆ, ಅನ್ಕೌಂಟಬಲ್ ನೌನಿಗೆ 1 2 3 ಅಂತ ನಾವು ನಂಬರ್ ಕೊಟ್ಟು ಹೇಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್ ಪೆಟ್ರೋಲ್, ವಾಟರ್, ಮಿಲ್ಕ್ ಇದೆಲ್ಲ ಬಂದಾಗ 1 ಮಿಲ್ಕ್ 1 ಪೆಟ್ರೋಲ್ ಅಥವಾ 1 ವಾಟರ್ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅನ್ಕೌಂಟಬಲ್ ನೌನ್ ಜೊತೆಗೆ ಈ ಎರಡನ್ನ ಯೂಸ್ ಮಾಡೋಗಿಲ್ಲ. ಯಾಕೆ ಇಲ್ಲಿ ಬಿಗಿನಿಂಗ್ ಅದಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ರಿಸ್ಟ್ರಿಕ್ಷನ್ಸ್ ಗಳಿದೆಯಲ್ಲ, ಮೊಬೈಲ್ ಸೌಂಡ, ಕಾನ್ಸೋನೆಂಟ್ ಸೌಂಡ, ಸಿಂಗ್ಯುಲರ ಅಥವಾ ಕೌಂಟಬಲ್ ನೌನ್ ಅನ್ನೋದು, ಈ ತರ ರಿಸ್ಟ್ರಿಕ್ಷನ್ಸ್ ದಾಗ್ ಬರೋದಿಲ್ಲ. ಸೊ ಹಾಗಾಗಿ ಇದು ಯಾವುದ್ರ ಜೊತೆಗೆ ಬೇಕಾದ್ರೂ ಇದನ್ನ ಯೂಸ್ ಮಾಡಬಹುದು. ಇದು ಒಂದು ನೆನಪಿರ್ಲಿ ಬಿಗಿನಿಂಗ್ ಅಲ್ಲಿ. ಓಕೆ, ಏನಂಗಂದ್ರೆ, ಸೊ ಟೈಟಲ್ ಇಂಡಿಕೇಟ್ ಮಾಡ್ತಾ ಇರೋ ಹಂಗೆ ಡೆಫಿನೈಟ್ ಆಗಿ ಅಥವಾ ಸ್ಪೆಸಿಫಿಕ್ ಆಗಿ ಏನಾದ್ರೂ ಒಂದನ್ನ ಪಾಯಿಂಟ್ ಔಟ್ ಮಾಡಿ ಮಾತಾಡ್ತಿದೀವಿ ಅಂತಂದ್ರೆ ಆ ಟೈಮಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಒಂದಷ್ಟು ಯೂಸೇಜ್ಗಳಿದಾವೆ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ, ಯಾವಾಗ ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ ಅಂತೇಳಿ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ಬಂದ್ರೆ, ಅಥವಾ ಫಸ್ಟ್ ಯೂಸೇಜ್ ಅಂತಾನೆ ಅನ್ಕೊಳ್ಳಿ, ಇಟ್ ಈಸ್ ಯೂಸ್ ಟು ಪಾಯಿಂಟ್ ಔಟ್ ಅ ಸ್ಪೆಸಿಫಿಕ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್. ಸೊ ವಾಟ್ ಎವರ್ ಇಟ್ ಮೇ ಬಿ ಅ ಪರ್ಸನ್, ಅ ಪ್ಲೇಸ್ ಆರ್ ಥಿಂಗ್ ಆರ್ ಕಾನ್ಸೆಪ್ಟ್, ವಾಟ್ ಎವರ್ ಇಟ್ ಮೇ ಬಿ. ಸ್ಪೆಸಿಫೈ ಮಾಡಿ ಇದ್ದೆ ಅಂತ ಹೇಳುವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಒಂದು ಎಕ್ಸಾಂಪಲ್ ಅನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಫಸ್ಟ್ ಒನ್, ಐ ಸಾ ಅ ಮೂವಿ, ಅಂಡ್ ಸೆಕೆಂಡ್ ಒನ್, ದ ಮೂವಿ ವಾಸ್ ಡಿರೆಕ್ಟೆಡ್ ಬೈ ರಾಜಮೌಳಿ. ಸೊ ಇಲ್ಲಿ ದ ಸ್ಪೆಸಿಫಿಕ್ ಮೂವಿ ಐ ಜಸ್ಟ್ ಮೆನ್ಷನ್ ಅಂತ ಬ್ರಾಕೆಟ್ ನಲ್ಲಿ ಹಾಕಿದ್ದೀನಿ. ಸೊ ಏನ್ ಡಿಫ್ರೆನ್ಸ್ ಆಗಾದ್ರೆ, ಇಲ್ಲಿ ಯಾಕೆ ಎ ಮೂವಿ ಬಂತು, ಇಲ್ಲಿ ಯಾಕೆ ದ ಮೂವಿ ಬಂತು ಅಂತಂದ್ರೆ, ಇಲ್ಲಿ ಜನರಲ್ ಸೆನ್ಸ್ ನಲ್ಲಿ ಹೇಳ್ತಾ ಇರೋದು. ಅಂದ್ರೆ ನಾನು ಒಂದು ಮೂವಿ ನೋಡಿದೆ ಅಷ್ಟೇ, ಯಾವ ಮೂವಿನಾದ್ರೂ ಆಗಿರ್ಲಿ. ಸೊ ಯಾವುದು ಏನು ಅಂತ ಏನು ಸ್ಪೆಸಿಫೈ ಮಾಡ್ದಲೆ ಜಸ್ಟ್ ನಾನೊಂದು ಸಿನಿಮಾ ನೋಡಿದೆ ಅಂತ ಹೇಳುವಾಗ ಅದನ್ನ ಇಂಡೆಫಿನೆಟ್ ಆರ್ಟಿಕಲ್ ಜೊತೆಗೆ ಯೂಸ್ ಮಾಡಬೇಕು. ಅಗೈನ್ ಇಲ್ಲಿ ಕಾನ್ಸೋನೆಂಟ್ ಸೌಂಡ್ ಇದ್ರೆ ಎ ಬರುತ್ತೆ, ಅಥವಾ ವವೆಲ್ ಸೌಂಡ್ ಇದ್ರೆ ಆನ್ ಬರುತ್ತೆ. ಅದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ನಾವು ಇವಾಗ. ಸೆಕೆಂಡ್ ಸೆಂಟೆನ್ಸ್ ಬಂದಾಗ ದ ಮೂವಿ ವಾಸ್ ಡಿರೆಕ್ಟೆಡ್ ಬೈ ರಾಜಮೌಳಿ ಅಂತ ಆಯ್ತು. ಸೊ ಯಾಕೆ ಇಲ್ಲಿ ದ ಆಯ್ತು ಅಂತಂದ್ರೆ, ಸೆಕೆಂಡ್ ಸೆಂಟೆನ್ಸ್ ಬಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಸೇಮ್ ಮೂವಿ ವಿಚ್ ಐ ಟಾಕ್ಡ್ ಅಬೌಟ್ ಇನ್ ದ ಪ್ರೀವಿಯಸ್ ಸೆಂಟೆನ್ಸ್. ಅಂದ್ರೆ ಇಲ್ಲಿ ಯಾವ್ದು ಹೇಳಿದ್ನಲ್ಲ ನಾನು, ಕನ್ನಡಕ್ಕೆ ಎಕ್ಸಾಕ್ಟ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ, ನಾನು ಒಂದು ಮೂವಿಯನ್ನ ನೋಡಿದೆ ಅಂಡ್ ಆ ಮೂವಿಯನ್ನ ರಾಜಮೌಳಿ ಡೈರೆಕ್ಟ್ ಮಾಡಿದ್ದು ಅಥವಾ ನಿರ್ದೇಶನ ಮಾಡಿದ್ದು ಅಂತ ಆಗುತ್ತೆ. ಅಂದ್ರೆ ಆ ಮೂವಿ ಅಂತ ಹೇಳುವಾಗ ಏನ್ ಮಾಡ್ತೀವಿ ನಾವು, ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡಿ ಇಂಥದ್ದೇ ಅಂತ ಹೇಳ್ತೀವಲ್ಲ, ಈ ಟೈಮ್ ನಲ್ಲಿ ನಾವು ಇದನ್ನ ಯೂಸ್ ಮಾಡಬೇಕು. ಇದೊಂದು ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ಆ ಪೆನ್ನು, ಆ ಕಾರು, ಆ ಮನೆ, ಆ ಬುಕ್ ಅಂತ ಏನೋ ಹೇಳ್ತಾ ಇದೀವಿ ಅಂತಂದ್ರೆ ಯಾವ್ದಾದ್ರು ಒಂದನ್ನು ನಾವು ಸ್ಪೆಸಿಫೈ ಮಾಡಿ ಹೇಳ್ತಾ ಇರ್ತೀವಿ. ಐ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಯೆಸ್ಟರ್ಡೇ ಐ ಮೆಟ್ ಅ ಬಾಯ್, ದ ಬಾಯ್ ವಾಸ್ ಫ್ರಮ್ ಮುಂಬೈ. ಸೊ ನಿನ್ನೆ ನಾನು ಒಂದು ಹುಡುಗನ ಮೀಟ್ ಮಾಡಿದೆ, ಆ ಹುಡುಗ ಮುಂಬೈಯಿಂದ ಬಂದಿದ್ದ ಅಂತ ಹೇಳಿ. ಯೆಸ್ಟರ್ಡೇ ಐ ಮೆಟ್ ಎ ಬಾಯ್, ಬಿಕಾಸ್ ಅಲ್ಲಿ ಯಾವ್ದೋ ಒಂದು ಹುಡುಗನ್ ಮೀಟ್ ಮಾಡಿದೆ ಅಂತ ಆಗುತ್ತೆ. ಸೆಕೆಂಡ್ ಸೆಂಟೆನ್ಸ್ ಬಂದಾಗ ದ ಬಾಯ್ ವಾಸ್ ಫ್ರಮ್ ಮುಂಬೈ ಅಂತ ಹೇಳಿದೆ, ಬಿಕಾಸ್ ನಾನು ಯಾವ ಹುಡುಗನ್ ಮೀಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಅದೇ ಹುಡುಗ ಮುಂಬೈಯಿಂದ ಬಂದಿರೋನು ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗಾಗಿ ಯಾವ್ದನ್ನಾದ್ರೂ ಒಂದ್ಸಲಿ ನಾವು ಫಸ್ಟ್ ಒಂದ್ಸಲಿ ಹೇಳುವಾಗ, ಬಿಗಿನಿಂಗ್ ಅಲ್ಲಿ ಹೇಳುವಾಗ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಅಂತ ನಿನ್ನೆ ವಿಡಿಯೋನ ಡಿಸ್ಕಸ್ ಮಾಡಿದ ಪ್ರಕಾರವಾಗಿ. ಅಂಡ್ ಅದನ್ನೇ ಮತ್ತೆ ನಾವು ರೆಫರ್ ಮಾಡಿ ಮಾತಾಡುವಾಗ, ರಿಪೀಟ್ ಮಾಡಿ ಮಾತಾಡಬೇಕಾದ್ರೆ, from second time onwards in a single piece of conversation, that may be written mode of communication or spoken mode of communication, ರಿಪಿಟೇಟಿವ್ ಆಗಿ ಹೇಳ್ತೀವಿ ಅಂತ ಬಂದಾಗ ಸೆಕೆಂಡ್ ಟೈಮ್ ಆನ್ವರ್ಡ್ಸ್ ಅದನ್ನ ನಾವು ಡೆಫಿನೆಟ್ ಆರ್ಟಿಕಲ್ ಜೊತೆಗೆ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಇದು ಒಂದು ಯೂಸೇಜ್. ಅಂಡ್ ನೆಕ್ಸ್ಟ್ ಬಂದ್ರೆ, ಓಕೆ, ಯೂನಿಕ್ ಎಂಟಿಟೀಸ್ ಗಳ ಬಗ್ಗೆ ಮಾತಾಡುವಾಗ ಕೂಡ ನಾವು ದಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವ್ಯಾವ್ದು ಹಾಗಾದ್ರೆ ಯೂನಿಕ್ ಎಂಟಿಟೀಸ್ ಅಂತಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಸನ್, ಮೂನ್, ಅರ್ತ್, ಸ್ಕೈ ಅಂಡ್ ಈಕ್ವೇಟರ್ ಅಂತ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಇಲ್ಲಿ ಹಾಕಿದ್ದೀನಿ. ಸೊ ಯೂನಿಕ್ ಎಂಟಿಟೀಸ್ ಗಳಂದ್ರೆ ಏನು ಅಂತಂದ್ರೆ, ಇಲ್ಲಿ ಲೈನ್ ನೋಡಿ, ಇಲ್ಲಿ ಒನ್ ಆಫ್ ಅ ಕೈಂಡ್ ಇನ್ ದ ಯೂನಿವರ್ಸ್ ಅಂತ ಇರಬೇಕು. ಅಂದ್ರೆ ಎಂಟೈರ್ ಯೂನಿವರ್ಸ್ ನಲ್ಲಿ ಅವು ಒಂದೊಂದೇ ಇರಬೇಕು. ಸೊ ಇವಾಗ ಸನ್ ಇದೆ, ಮೂನ್ ಇದೆ, ಅರ್ತ್ ಇದೆ, ಸ್ಕೈ ಇದೆ, ಈಕ್ವೇಟರ್ ಇದೆ, ಎಲ್ಲದ್ರ ಜೊತೆಗೂ ಕೂಡ ಡೆಫಿನೆಟ್ ಆರ್ಟಿಕಲ್ ಯೂಸ್ ಆಗಿದೆ. ಸೊ ಯಾಕೆ ಯೂಸ್ ಮಾಡ್ತಾ ಇದೀವಿ ನಾವು, ಯಾವಾಗ ಸನ್ ಅಂತ ಮಾತಾಡ್ತೀವೋ ಸೊ ಅದೇ ಸೂರ್ಯನ್ಗೆ ರೆಫರ್ ಮಾಡಿ ಮಾತಾಡ್ತೀವಿ. ಇಲ್ಲೊಂದು ಸೂರ್ಯ, ಅಮೆರಿಕಲ್ ಒಂದು ಸೂರ್ಯ, ಚೈನಾಲ್ ಒಂದು ಸೂರ್ಯ, ಅಥವಾ ಮತ್ತೊಂದು ದೇಶದಲ್ಲಿ ಮತ್ತೊಂದು ಸೂರ್ಯ, ಈ ತರದ್ದಿಲ್ಲ.
ಸೊ ಯಾವಾಗ ನಾವು ಸನ್, ಮೂನ್, ಅರ್ತ್, ಸ್ಕೈ, ಈಕ್ವೇಟರ್ ಅಂತ ಹೇಳ್ತೀವೋ ಇದೆಲ್ಲ ರೆಫರ್ ಮಾಡುವಾಗ ಇಟ್ ಮೀನ್ಸ್ ದಟ್ ಅವೆಲ್ಲ ಒಂದೊಂದೇ ಇರೋದು ಜಗತ್ತಿನಲ್ಲಿ. ಓಕೆನಾ? ಸೊ ಅದನ್ನ ರೆಫರ್ ಮಾಡಿ ಮಾತಾಡ್ತಿರ್ತೀವಿ ಅಂತ ಹೇಳಿ. ಈಕ್ವೇಟರ್ ಅಂದ್ರೆ ನೀವು ಮ್ಯಾಪ್ ಅನ್ನ ನೋಡ್ಬೇಕಾದ್ರೆ ಸಮಭಾಜಕ ವೃತ್ತ ಅಂತ ಒಂದು ಲೈನ್ ಇರುತ್ತೆ, ನಾರ್ತ್ ಮತ್ತೆ ಸೌತ್ ಅನ್ನು ಡಿವೈಡ್ ಮಾಡೋ ತರದ್ದು. ಸೊ ಅದನ್ನ ಈಕ್ವೇಟರ್ ಅಂತ ಕರಿತೀವಿ. ಸೊ ಈ ತರದ ಯೂನಿಕ್ ಎಂಟಿಟೀಸ್ಗಳು ಬಂದಾಗ ಆಲ್ವೇಸ್ ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಡೆಫಿನೆಟ್ ಆರ್ಟಿಕಲ್. ಇದು ಅನದರ್ ಯೂಸೇಜ್. ಅಂಡ್ ನೆಕ್ಸ್ಟ್ ಬಂದ್ರೆ ಓಕೆ, ಜಿಯೋಗ್ರಫಿಕಲ್ ಪಾಯಿಂಟ್ ಅನ್ನ ಇಟ್ಕೊಂಡು ಒಂದ್ ಎರಡು ತರ ತಗೋಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ವಾಟರ್ ಅಂಡ್ ಮೌಂಟೇನ್ಸ್ ಬರೋಣ. ಸೊ ಇಲ್ಲಿ ಫಸ್ಟ್ ಒನ್ ರಿವರ್ ಬರುತ್ತೆ. ಸೊ ಯಾವುದೇ ನಾವು ರಿವರ್ಸ್ ಅನ್ನ ರೆಫರ್ ಮಾಡಿ ಮಾತಾಡ್ಬೇಕಾದ್ರೆ ರಿವರ್ಸ್ ಬಗ್ಗೆ ಹೇಳ್ತಾ ಇದೀವಿ ಅಂತಂದ್ರೆ ಅದ್ರ ಜೊತೆಗೆ ದಾನ ಯೂಸ್ ಮಾಡಬೇಕು. ಸೊ ಇಲ್ಲಿ ದ ಕಾವೇರಿ ಇದೆ, ದ ಕೃಷ್ಣ ಇದೆ, ದ ಗಂಗಾ ಇದೆ. ಓಕೆ, ಸೊ ಟೋಟಲಿ ರಿವರ್ಸ್ಗಳು ಬಂದಾಗ ಅದು ಯಾವುದೇ ರಿವರು ಎಲ್ಲೇ ಆಗಿರ್ಲಿ. ನೆಕ್ಸ್ಟ್ ಅದೇ ವಾಟರ್ ಅಂತ ಬಂದ್ರೆ ವಾಟರ್ ಬಾಡೀಸ್ ಅಂತ ಬಂದಾಗ ಓಷನ್ಸ್ ಅಥವಾ ಸೀಸ್, ಸಮುದ್ರ ಮತ್ತೆ ಸಾಗರಗಳು ಬಂದಾಗ ಅದ್ರ ಜೊತೆಗೂ ಕೂಡ ಇದನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಎರಡು ಎಕ್ಸಾಂಪಲ್ ಅನ್ನ ಇಲ್ಲಿ ಹಾಕಿದ್ದೀನಿ. ಒಂದು ಇಂಡಿಯನ್ ಓಷನ್, ಸೊ ದಿ ಇಂಡಿಯನ್ ಓಷನ್ ಅಂಡ್ ದಿ ಅರೇಬಿಯನ್ ಸಿ, ಎರಡು ಕೂಡ ದ ಒಟ್ಟಿಗೆ ಯೂಸ್ ಆಗಿದಾವೆ. ಅಂಡ್ ಒನ್ ಮೋರ್ ಬಂದು ಮೌಂಟೇನ್ ರೇಂಜಸ್, ಬ್ರಾಕೆಟ್ ನಲ್ಲಿ ಪ್ಲೂರಲ್ ಅಂತ ಇದೆ, ಐ ವಿಲ್ ಟೆಲ್ ಯು. ಸೊ ಎಕ್ಸಾಂಪಲ್ ಇದೆ ದ ಹಿಮಾಲಯಾಸ್ ಅಂಡ್ ದ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ. ಸೊ ಇಲ್ಲಿ ಪ್ಲೂರಲ್ ಅಂದ್ರೆ ಏನಂದ್ರೆ ಒಂದ್ ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಇಷ್ಟು ಪೂರ್ತಿ ಇದೆಯಲ್ಲ, ಇದು ಇಷ್ಟೊಂದು ಪೂರ್ತಿ ಒಂದು ಮೌಂಟೇನ್ ರೇಂಜಸ್ ಅಂತ ಕರಿತೀವಿ, ಇಷ್ಟು ಪೂರ್ತಿಯನ್ನ. ಓಕೆ, ಇಲ್ಲಿ ಸಿಂಗಲ್ ಮೌಂಟೈನ್ಸ್ ಅನ್ನ ಇದು ಬರುತ್ತೆ, ಇದು ಓಕೆನಾ. ಇದೊಂದು ಪಾಯಿಂಟ್ ಇದೆ, ಮತ್ತೆ ಇದೊಂದು ಪಾಯಿಂಟ್ ಇದೆ, ಇದೊಂದು ಪಾಯಿಂಟ್ ಇದೆಯಲ್ಲ, ಇವೆಲ್ಲ ಸಿಂಗಲ್ ಮೌಂಟೇನ್ಸ್ ಗಳಾಗುತ್ತೆ. ಸೊ ಒಟ್ಟಿಗೆ ಏನ್ ಸರ್ಕಲ್ ಮಾಡಿದೆ ನಾನು ದೊಡ್ಡದಾಗಿ ಬಿಗಿನಿಂಗ್ ಅಲ್ಲಿ, ಅಷ್ಟನ್ನು ಪೂರ್ತಿ ಸೇರಿಸ್ಕೊಂಡು ಒಂದು ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ಇವಾಗ ಹಿಮಾಲಯಾಸ್ ಅಂತ ಅನ್ಕೊಳ್ಳೋಣ. ಪೂರ್ತಿ ಇಲ್ಲಿ ಮೂರು ಬೆಟ್ಟಗಳು, ಐ ಮೀನ್ ಮೌಂಟೇನ್ಗಳು ಇಂಡಿವಿಜುವಲ್ ಆಗಿ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಶಿಖರಗಳ ತರ ಕಾಣಿಸ್ತಾ ಇದಾವಲ್ಲ, ಸೊ ಇದು ಪೂರ್ತಿ ಸೇರಿಸ್ಕೊಂಡು ಹಿಮಾಲಯಾಸ್ ಆಗುತ್ತೆ. ಕಂಪ್ಲೀಟ್ ಆಗಿ ಇಷ್ಟೊಂದು ಪೂರ್ತಿ ರೆಫರ್ ಮಾಡ್ಬೇಕಾದ್ರೆ ನಾವು ಎಷ್ಟು ಅದ್ರ ಮೌಂಟೇನ್ಗಳು ಇಂಡಿವಿಜುವಲ್ ಮೌಂಟೇನ್ಸ್ ಗಳಿರುತ್ತೋ ಅದೆಲ್ಲವನ್ನು ಸೇರಿಸ್ಕೊಂಡು ಒಂದು ಮೌಂಟೇನ್ ರೇಂಜಸ್ ಅಂತ ಮಾಡ್ತೀವಲ್ಲ, ಅದನ್ನ ಹೋಲ್ ಆಗಿ ಪ್ರನೌನ್ಸ್ ಮಾಡುವಾಗ ನಾವು ಅಂದ್ರೆ ಅದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ದಾನ ಯೂಸ್ ಮಾಡಬೇಕು. ಬೈ ಚಾನ್ಸ್ ಇವಾಗ ಇದ್ರಲ್ಲೇನೆ ಒಂದ್ ಸೆಕೆಂಡ್ ಇದು ಎರೇಸ್ ಮಾಡ್ತೀನಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾ, ಓಕೆ. ಸೊ ಇಲ್ಲಿ ಇದು ಯಾವುದೋ ಒಂದು ಮೌಂಟೇನ್, ಇಂಡಿವಿಜುವಲ್ ಮೌಂಟೇನು, ಇದೊಂದು ಇಂಡಿವಿಜುವಲ್, ಇದೊಂದು ಇಂಡಿವಿಜುವಲ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಎಕ್ಸ್ ಅಂತ ಇದೆ, ಇದಕ್ಕೆ ವೈ ಅಂತ ಇದೆ, ಇದಕ್ಕೆ ಝೆಡ್ ಅಂತ ಇದೆ. ಸೊ ಈ ತರ ಇದ್ದಾಗ ಇದನ್ನ ರೆಫರ್ ಮಾಡಿ ಮಾತಾಡ್ತೀವಲ್ಲ, ಅವಾಗ ನಾವು ದಾನ ಯೂಸ್ ಮಾಡಬಾರ್ದು. ಹೋಲ್ ಆಗಿ ತಗೊಂಡಿದ್ದೀನಿ ಪೂರ್ತಿ ಹಿಮಾಲಯಾಸ್ ಅಥವಾ ವೆಸ್ಟರ್ನ್ ಘಾಟ್ಸ್ ಅಥವಾ ಮತ್ತೊಂದು ಇನ್ಯಾವುದಾದ್ರೂ ಆಗಿರ್ಲಿ, ಅದು ದ ಆಲ್ಪ್ಸ್ ಇದೆಲ್ಲ ಬರುತ್ತಲ್ಲ, ಸೊ ಹಂಗ ಬಂದಾಗ ಕೂಡ ನಾವ್ ಇದನ್ನ ಡೆಫಿನೆಟ್ ಆರ್ಟಿಕಲ್ ಜೊತೆಗೆ ಯೂಸ್ ಮಾಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದ್ರೆ ಹೇಗೆ ಜಿಯೋಗ್ರಫಿಕಲ್ ಪಾಯಿಂಟ್ ಆಫ್ ಇಂದನೇ ನೋಡ್ತೀವಿ ಅಂತ ಅಂದ್ರೆ ಇಲ್ಲಿ ಕಂಟ್ರೀಸ್ಗಳು ಬರುತ್ತೆ. ಓಕೆನಾ. ಅಂಡ್ ಜನರಲ್ ರೂಲ್ ಏನಂತಂದ್ರೆ ಮೋಸ್ಟ್ ಕಂಟ್ರೀಸ್ ಟೇಕ್ ನೋ ಆರ್ಟಿಕಲ್ ಅಂತಿದೆ. ನೋ ಆರ್ಟಿಕಲ್ ಅಂತಂದ್ರೆ ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ವಿಡಿಯೋ ಎಂಡ್ ಅಲ್ಲಿ ಅದನ್ನು ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ, ಎಲ್ಲೆಲ್ಲಿ ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡದಲ್ಲೇ ಬರೀಬೇಕು ಅಂತ ಹೇಳಿ. ಸೊ ಇಲ್ಲಿ ಬ್ರಾಕೆಟ್ ನಲ್ಲಿ ಇಂಡಿಯಾ ಇದೆ, ಜಪಾನ್ ಇದೆ ಅಂಡ್ ಫ್ರಾನ್ಸ್ ಇದೆ. ಈ ತರದ್ದು ದೇಶಗಳಿಗೆ ಯೂಶಲಿ ಏನ್ ಮಾಡ್ತೀವಿ ನಾವು, ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು. ಓಕೆನಾ. ಇಟ್ ಈಸ್ ಆನ್ ಇಂಡಿಯಾ ಅಥವಾ ಇಟ್ ಈಸ್ ಎ ಜಪಾನ್, ಇಟ್ ಈಸ್ ಎ ಫ್ರಾನ್ಸ್, ಹಿಂಗೆ ಹೇಳ್ಬಾರ್ದು. ಹಾಗಾದ್ರೆ ಯಾವ್ದು ಎಕ್ಸೆಪ್ಷನಲ್ ಇದೆ ಇಲ್ಲಿ ನೋಡಿ. ಇಫ್ ನೇಮ್ ಕಂಟೈನ್ಸ್ ಯುನೈಟೆಡ್ ಆರ್ ರಿಪಬ್ಲಿಕ್ ಆರ್ ಕಿಂಗ್ಡಮ್, ಸೊ ಯಾವ ದೇಶಗಳನ್ನ ರೆಫರ್ ಮಾಡ್ಬೇಕಾದ್ರೆ ನಾವು ಯುನೈಟೆಡ್ ಅಂತ ಹೇಳ್ತೀವಿ ಅಥವಾ ರಿಪಬ್ಲಿಕ್ ಅಂತ ಹೇಳ್ತೀವಿ ಅಥವಾ ಕಿಂಗ್ಡಮ್ ಅಂತ ಬರುತ್ತೆ. ಈ ತರದ್ ಬಂದಾಗ ಏನ್ ಮಾಡ್ಬೇಕು, ಅದ್ರ ಜೊತೆಗೆ ನಾವು ಯೂಸ್ ಮಾಡ್ಬೇಕು. ಅಂದ್ರೆ ಆ ತರದನ್ನ ಯೂಸ್ ಮಾಡುವಾಗ ದೇ ಹ್ಯಾವ್ ಟು ಬಿ ಯೂಸ್ಡ್ ವಿತ್ ದ. ಫಾರ್ ಎಕ್ಸಾಂಪಲ್ ಇಲ್ಲಿ USA ಇದೆ. ಸೊ USA ಅಂದ್ರೆ ಏನು, ದಟ್ ಸ್ಟ್ಯಾಂಡ್ಸ್ ಫಾರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂಡ್ UK ಸ್ಟ್ಯಾಂಡ್ಸ್ ಫಾರ್ ಯುನೈಟೆಡ್ ಕಿಂಗ್ಡಮ್. ಓಕೆನಾ. ಇದು ರಿಪಬ್ಲಿಕ್, ಝಕ್ ರಿಪಬ್ಲಿಕ್ ಅಂತ ಒಂದು ದೇಶ ಇದೆ. ಸೊ ದಟ್ ಯಾವುದೇ ದೇಶವನ್ನ ರೆಫರ್ ಮಾಡೋಕ್ಕಿಂತ ಮುಂಚೆ ನಾವು ಅದ್ರ ಜೊತೆಗೆ ಅಥವಾ ಹಿಂದೆ ಮುಂದೆ ಆಗಲಿ ಯೂಶಲಿ ಫಸ್ಟೇ ಬರುತ್ತೆ, ಐ ಮೀನ್ ಪ್ರಿಫಿಕ್ಸ್ ತರ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯುನೈಟೆಡ್, ರಿಪಬ್ಲಿಕ್ ಅಥವಾ ಕಿಂಗ್ಡಮ್ ಇದನ್ನ ಸೇರಿಸ್ಕೊಂಡು ಯಾವ್ದಾದ್ರು ರೆಫರ್ ಮಾಡಿದ್ರೆ ನಾವಲ್ಲಿ ದಾನ ಯೂಸ್ ಮಾಡಬೇಕು. ಇದು ಏನು ಹೇಳಿದಲ್ಲ, ಜಸ್ಟ್ ಈ ತರ ಕಂಟ್ರಿಗಳನ್ನ ರೆಫರ್ ಮಾಡ್ತಾ ಇದೀವಿ ಅಂತಂದ್ರೆ ದಟ್ ಮೇ ಬಿ ಎನಿ ಕಂಟ್ರಿ ಫಾರ್ ದಟ್ ಮ್ಯಾಟರ್, ಅವಾಗ ಯಾವುದೇ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. ಡೆಫಿನೆಟ್ ಅನ್ನ ಯೂಸ್ ಮಾಡಬಾರ್ದು, ಇಂಡೆಫಿನೆಟ್ ಅನ್ನ ಯೂಸ್ ಮಾಡಬಾರ್ದು. ಅಂಡ್ ನೆಕ್ಸ್ಟ್ ಬಂದ್ರೆ ಓಕೆ, ಸೊ ಸೂಪರ್ಲೇಟಿವ್ ಡಿಗ್ರಿ ಆಫ್ ಅಡ್ಜೆಕ್ಟಿವ್ಸ್. ಓಕೆನಾ. ಅಡ್ಜೆಕ್ಟಿವ್ಸ್ ಗಳದ್ದು ನಿಮ್ಗೆ ಗೊತ್ತಿದೆ, ಯಾವ್ದಾದ್ರು ನೌನ್ ಅಥವಾ ಪ್ರನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ನಾವು ಅಡ್ಜೆಕ್ಟಿವ್ಸ್ ಅನ್ನ ಯೂಸ್ ಮಾಡ್ತೀವಿ. ಗುಣ ವಿಶೇಷ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಆ ತರದ್ದು. ಅಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಂದಾಗ ಅದ್ರ ಬಗ್ಗೆ ಸ್ಪೆಷಲ್ ಆಗಿ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಮಾಡ್ತೀನಿ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ, ಅವಾಗ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾನು ಮೂರನ್ನ ಹಾಕಿದ್ದೀನಿ ಸೆಂಟೆನ್ಸ್ ಅನ್ನ. ಒಂದು ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಇದೆ, ನೆಕ್ಸ್ಟ್ ದ ಮೋಸ್ಟ್ ಡಿಫಿಕಲ್ಟ್ ಕ್ವೆಶ್ಚನ್ ಅಂತ ಇದೆ, ಅಂಡ್ ಥರ್ಡ್ ಒನ್ ಬಂದು ದ ಬೆಸ್ಟ್ ಐಡಿಯಾ ಅಂತ ಇದೆ. ಸೊ ಇಲ್ಲಿ ಟಾಲೆಸ್ಟ್ ಅಂಡ್ ಡಿಫಿಕಲ್ಟ್ ಅಂಡ್ ಐಡಿಯಾ. ಸೊ ಇಲ್ಲಿ ಟಾಲ್, ಡಿಫಿಕಲ್ಟ್, ಐಡಿಯಾ, ಸಾರಿ ಬೆಸ್ಟ್ ಇದೆಯಲ್ಲ ಇದು. ಓಕೆನಾ. ಸೊ ಇವು ಮೂರು ಅಡ್ಜೆಕ್ಟಿವ್ಸ್ ಗಳಾಗುತ್ತೆ. ಅಡ್ಜೆಕ್ಟಿವ್ಸ್ ಅಂತ ಬಂದ್ರೆ ಯೂಶಲಿ ದೇರ್ ಆರ್ 3 ಡಿಗ್ರೀಸ್. ನೀವು ಯಾವುದೇ ಅಡ್ಜೆಕ್ಟಿವ್ ಅನ್ನ ತಗೊಳ್ಳಿ 3 ಡಿಗ್ರಿನಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಬಂದು
ಪಾಸಿಟಿವ್ ಡಿಗ್ರಿ, ಸೆಕೆಂಡ್ ಒನ್ ಬಂದು ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಥರ್ಡ್ ಒನ್ ಬಂದು ಸೂಪರ್ಲೇಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್ ಟಾಲ್, ಟಾಲರ್, ಟಾಲೆಸ್ಟ್. ಇದು ಟಾಲ್ ಬಂದು ಪಾಸಿಟಿವ್ ಡಿಗ್ರಿ ಆಗುತ್ತೆ, ಟಾಲರ್ ಬಂದು ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ ಅಂಡ್ ಟಾಲೆಸ್ಟ್ ಬಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಅಡ್ಜೆಕ್ಟಿವ್ಸ್ ಗಳಲ್ಲಿ ಸ್ಪೆಲ್ಲಿಂಗ್ ವೈಸ್ ಅಂತ ಬಂದ್ರೆ 3 ಪ್ಯಾಟರ್ನ್ ಅಲ್ಲಿ ಬರುತ್ತೆ ನಮಗೆ. ಒಂದು ಪಾಸಿಟಿವ್ ಇರೋದನ್ನ ಕಂಪ್ಯಾರಿಟಿವ್ ಮತ್ತೆ ಸೂಪರ್ಲೇಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿ ನಾವು ಬರೀಬೇಕಾದ್ರೆ 3 ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಒಂದು ಫಸ್ಟ್ ಮೆಥಡ್ ಬಂದು ER ಮತ್ತೆ EST ಸಫಿಕ್ಸ್ ಗಳನ್ನ ಬೇಸ್ ವರ್ಡ್ ಆಡ್ ಮಾಡೋದು. ಬೇಸ್ ವರ್ಡ್ ಅಂದ್ರೆ ಯಾವುದು? ಪಾಸಿಟಿವ್ ಡಿಗ್ರಿ. ಸೊ ಈಗ ಟಾಲ್ ಅಂತ ಇದೆ, ಇಲ್ಲೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈ ಟಾಲಿಗೆ ಏನ್ ಮಾಡ್ತೀವಿ, ER ಅನ್ನೋದನ್ನ ಸೇರಿಸಿದ್ರೆ ಟಾಲರ್ ಆಗುತ್ತೆ, EST ಅನ್ನ ಸೇರಿಸಿದ್ರೆ ಟಾಲೆಸ್ಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಕನ್ವರ್ಟ್ ಅ ಪಾಸಿಟಿವ್ ಡಿಗ್ರಿ ಆಫ್ ಎನಿ ಅಡ್ಜೆಕ್ಟಿವ್ ಟು ಸೂಪರ್ಲೇಟಿವ್ ಡಿಗ್ರಿ ಅಂಡ್ ಆಲ್ಸೋ ಟು ಕಂಪ್ಯಾರಿಟಿವ್ ಡಿಗ್ರಿ. ಅಂಡ್ ಸೆಕೆಂಡ್ ಒನ್ ಬಂದು ಕೆಲವೊಂದು ವರ್ಡ್ಸ್ ಗಳಿದಾವೆ, ಈಗ ಡಿಫಿಕಲ್ಟ್ ಇದೆ ಮತ್ತೆ ಬ್ಯೂಟಿಫುಲ್ ಇದೆ, ಈ ತರ ವರ್ಡ್ಸ್ ಗಳಿಗೆ ಏನ್ ಮಾಡ್ತೀವಿ, ಸಫಿಕ್ಸ್ ಗಳನ್ನ ಆಡ್ ಮಾಡೋಕ್ಕಾಗೋದಿಲ್ಲ. ಸಫಿಕ್ಸ್ ಅಂದ್ರೆ ಗೊತ್ತಲ್ಲ, ಬೇಸ್ ವರ್ಡ್ಗೆ ಆದ್ಮೇಲೆ ಲಾಸ್ಟ್ ಆಡ್ ಮಾಡುವಂತದನ್ನ ಸಫಿಕ್ಸ್ ಅಂತೀವಿ, ಮುಂಚೆ ಬಂದ್ರೆ ಪ್ರಿಫಿಕ್ಸ್ ಅಂತೀವಿ. ಸೊ ದಟ್ ಈ ತರ ವರ್ಡ್ಸ್ ಗಳು ಬಂದಾಗ ಏನ್ ಮಾಡ್ತೀವಿ, ಮೋರ್ ಮತ್ತೆ ಮೋಸ್ಟ್ ಅನ್ನ ಆಡ್ ಮಾಡ್ತೀವಿ. ಕಂಪ್ಯಾರಿಟಿವ್ ಡಿಗ್ರಿಗೆ ಬಂದಾಗ ಮೋರ್ ಅನ್ನ ಆಡ್ ಮಾಡಬೇಕು, ಸೂಪರ್ಲೇಟಿವ್ ಡಿಗ್ರಿಗೆ ಬಂದಾಗ ಮೋಸ್ಟ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಡಿಫಿಕಲ್ಟ್ ಇದೆ, ಓನ್ಲಿ ಡಿಫಿಕಲ್ಟ್ ಅಷ್ಟೇ ಇದ್ರೆ ಪಾಸಿಟಿವ್ ಡಿಗ್ರಿ, ಮೋರ್ ಡಿಫಿಕಲ್ಟ್ ಅಂದ್ರೆ ಬಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಅಂಡ್ ಮೋಸ್ಟ್ ಡಿಫಿಕಲ್ಟ್ ಅಂತ ಬಂದ್ರೆ ಸೂಪರ್ಲೇಟಿವ್ ಡಿಗ್ರಿ. ಇದು ಸೆಕೆಂಡ್ ಪ್ಯಾಟ್ರನ್. ಅಂಡ್ ಥರ್ಡ್ ಪ್ಯಾಟ್ರನ್ ಬಂದು ಕಂಪ್ಲೀಟ್ ಸ್ಪೆಲ್ಲಿಂಗ್ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಬೆಸ್ಟ್ ಅಂತ ಇದೆ, ಇದ್ರದ್ದು ಕಂಪ್ಯಾರಿಟಿವ್ ಡಿಗ್ರಿ ಬಂದು ಬೆಟರ್ ಅಂಡ್ ಪಾಸಿಟಿವ್ ಡಿಗ್ರಿ ಬಂದು ಗುಡ್. ಸೊ ಅಗೈನ್ ಗುಡ್, ಬೆಟರ್, ಬೆಸ್ಟ್. ಸೊ ಈ ತರ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಯಾಕೆ ಇದನ್ನೆಲ್ಲ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಅಡ್ಜೆಕ್ಟಿವ್ ಯೂಸ್ ಆಗಿದೆ, ಅದು ಯಾವ ಪ್ಯಾಟರ್ನ್ ಬರುತ್ತೆ, ಈ ತರ ಸಫಿಕ್ಸ್ ತಗೊಳತ್ತಾ ಅಥವಾ ಈ ತರ ಮೋಸ್ಟ್ ಬರುತ್ತಾ ಅಥವಾ ಸ್ಪೆಲ್ಲಿಂಗ್ ಚೇಂಜ್ ಆಗತ್ತಾ ಅನ್ನೋದು ಬೇಸಿಕ್ ಆದ್ರೂ ಐಡಿಯಾ ಇತ್ತು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಗೇಜ್. ಬಿಕಾಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಕ್ವಶನ್ಸ್ ಗಳಿರುತ್ತೆ ಈ ತರದ್ದು. ಸೊ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಬ್ಲಾಂಕ್ ಕೊಟ್ಟು ಇಮಿಡಿಯೇಟ್ಲಿ ಆಫ್ಟರ್ ದ ಬ್ಲಾಂಕ್ ಏನಾದ್ರು ಈ ತರದ್ದು ಬಂತು ಅಂತಂದ್ರೆ ನೀವಲ್ಲಿ ದಾನ ಫಿಲ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾವ್ಯಾವ ತರದ್ದು ಅಡ್ಜೆಕ್ಟಿವ್ಸ್ ಗಳು ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಯೂಸ್ ಆಗ್ತವೆ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಯೂಸೇಜ್ ಆಯ್ತು. ಇಲ್ಲಿ ನೋಡಿ, ಇವಾಗ ಇಲ್ಲಿ ಇದೊಂದು ಟಾಲ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಟಾಲ್ ವೈಸ್ ಅಂತ ಬಂದ್ರೆ ತುಂಬಾ ಎತ್ತರದಲ್ಲಿ ಇದೆ. ಸೊ ದಟ್ ದಿಸ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಅಮಾಂಗ್ ದೀಸ್ ಅಂತ ಹೇಳ್ಬೋದು ಬೇಕಂದ್ರೆ. ಓಕೆನಾ? ಅಂದ್ರೆ ಪೀಕ್ ಅಲ್ಲಿರುವಂಥದ್ದು, ಯಾವ ಅಡ್ಜೆಕ್ಟಿವ್ ಬಗ್ಗೆ ಮಾತಾಡ್ತೀವೋ ಅದ್ರ ಪೀಕ್ ಇರುತ್ತಲ್ವಾ, ಹೈಯೆಸ್ಟ್ ಡಿಗ್ರಿ ಇರುತ್ತಲ್ಲ, ಅದನ್ನ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಅದು ಯಾವುದೇ ಬಂದರೂ ಕೂಡ ದಾನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ರೆ ಓಕೆ, ಆರ್ಡಿನಲ್ ರ್ಯಾಂಕ್ಸ್ ಅಂತ ಇದೆ. ಈಗ ನಂಬರ್ ಬಂದ್ರೆ ಒಂದು ಕಾರ್ಡಿನಲ್ ನಂಬರ್ ಇದೆ, ಮತ್ತೊಂದು ಆರ್ಡಿನಲ್ ನಂಬರ್ ಇದೆ. ಸೊ ರ್ಯಾಂಕ್ ಅಥವಾ ಪೊಸಿಷನ್ ಅನ್ನ ಇಂಡಿಕೇಟ್ ಮಾಡುವಂಥದ್ದು ಆರ್ಡಿನಲ್ ನಂಬರ್ ಅಂದ್ರೆ ಫಸ್ಟ್ ರ್ಯಾಂಕ್ ಅಥವಾ ಸೆಕೆಂಡ್ ಚಾಪ್ಟರ್ ಅಂಡ್ ಬೆಸ್ಟ್ ಬೆಂಚ್, ಸಾರಿ ಲಾಸ್ಟ್ ಬೆಂಚ್, ಈ ತರದ್ದು. ಸೊ ಇವಾಗ ಏನಾಗುತ್ತೆ ಇಲ್ಲಿ ಅಂತಂದ್ರೆ, ಈ ಕಾರ್ಡಿನಲ್ ನಂಬರ್ ಅಂದ್ರೆ 1 2 3 4 ಅಂತ ಹೇಳಿ ಹೀಗೆ ನಂಬರ್ ಹೋಗುತ್ತೆ. ಅದ್ರ ಬಿಟ್ಟು ಪೊಸಿಷನ್ಸ್ ಅನ್ನ ಅಥವಾ ರ್ಯಾಂಕ್ ಅನ್ನ ಹೇಳುವಾಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಲಾಸ್ಟ್ ಮಿಡಲ್ ಹೀಗೆ ಮಾತಾಡ್ತೀವಲ್ಲ. ಸೊ ಈ ತರದ್ದು ಆರ್ಡಿನಲ್ ನಂಬರ್ಸ್ ಎಲ್ಲೇ ಬಂದ್ರು ಕೂಡ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ವಿತ್ ದ. ಒನ್ಸ್ ಅಗೇನ್ ಬರೀ ಫಸ್ಟ್ ರ್ಯಾಂಕ್ ಅನ್ಬಾರ್ದು, ದ ಫಸ್ಟ್ ರ್ಯಾಂಕ್, ದ ಸೆಕೆಂಡ್ ಚಾಪ್ಟರ್, ದ ಲಾಸ್ಟ್ ಬೆಂಚ್, ಅದು ಯಾವುದೇ ನಂಬರ್ ತಗೊಳ್ಳಿ ಅದು. ಸೊ ಈ ತರ ಆರ್ಡಿನಲ್ ಅಲ್ಲಿ ಇದೆ ಅಂತಂದಾಗ ಅವಾಗ ಕೂಡ ದಾನ ಯೂಸ್ ಮಾಡಬೇಕಾಗುತ್ತೆ. ಇದು ಒನ್ ಮೋರ್ ಯೂಸೇಜ್. ಅಂಡ್ ನೆಕ್ಸ್ಟ್ ಬಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಬಗ್ಗೆ ಮಾತಾಡಬೇಕಾದ್ರೆ ಕೂಡ ದಾನ್ನ ಯೂಸ್ ಮಾಡ್ತೀವಿ. ಬಟ್ ಇದನ್ನ ಕೇರ್ಫುಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಕೆಳಗಡೆ 2 ಸೆಂಟೆನ್ಸ್ ಅನ್ನ ಹಾಕಿದ್ದೀನಿ. ಶಿ ಇಸ್ ಪ್ಲೇಯಿಂಗ್ ದ ಫ್ಲೂಟ್ ಅಂಡ್ ಈ ಲರ್ನ್ಸ್ ದ ತಬಲಾ ಇದೆ. ಬಿಕಾಸ್ ಇಲ್ಲಿ ಬ್ರಾಕೆಟ್ ಅಬ್ಸರ್ವ್ ಮಾಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಜೊತೆಗೆ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ವೆನ್ ಪ್ಲೇಯಿಂಗ್ ಆರ್ ಲರ್ನಿಂಗ್. ಓಕೆ, ಸುಮ್ಮನೆ ಹೇಳುವಾಗ ಅದನ್ನ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ನಾನು ಅದಕ್ಕಂತಾನೆ ಒಂದಷ್ಟು ಐಕಾನ್ಸ್ ಗಳನ್ನ ಹಾಕಿದ್ದೀನಿ. ಪ್ರತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನ ಯಾರೋ ಒಬ್ರು ಪ್ಲೇ ಮಾಡ್ತಾನೆ ಇದ್ದಾರೆ. ಓಕೆನಾ? ಸೊ ಲಿಸನ್ ಕೇರ್ಫುಲಿ. ಒಂದು ಅವರು ಪ್ಲೇ ಮಾಡ್ತಿರ್ಬೇಕು, ಇಲ್ಲ ಅಂತಂದ್ರೆ ಅದನ್ನ ಪ್ಲೇ ಮಾಡೋದನ್ನ ಕಲಿತಿರ್ಬೇಕು. ಇಟ್ ಮೇ ಬಿ ಎನಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಫಾರ್ ದಟ್ ಮ್ಯಾಟರ್, ಯಾವುದೇ ಆಗಿರ್ಲಿ ಅದು ಇನ್ಸ್ಟ್ರೂಮೆಂಟ್. ಅದನ್ನ ಬಿಟ್ಟು ಬರೀ ರೆಫರ್ ಮಾಡಿ ಹೇಳ್ತಾ ಇದೀವಿ, ಸುಮ್ಮನೆ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಅದನ್ನ ದಾನ ಯೂಸ್ ಮಾಡೋಂಗಿಲ್ಲ. ಓಕೆನಾ? ಸಿಚುಯೇಷನ್ ತಕ್ಕಂಗೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಅಂಗಡಿಗೆ ಹೋಗ್ಬಿಟ್ಟು ನೀವು ಒಂದು ಫ್ಲೂಟ್ ಮಾರೋ ಅಂಗಡಿಗೆ ಹೋಗಿ ಅಥವಾ ಯಾವುದೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಮಾರುವಂತ ಅಂಗಡಿಗೆ ಹೋಗ್ಬಿಟ್ಟು ದಿಸ್ ಇಸ್ ದ ಫ್ಲೂಟ್ ಅಂತ ಹೇಳ್ಬಾರ್ದು, ಅಥವಾ ದಿಸ್ ಇಸ್ ದ ತಪ್ಲಾ ಅಂತ ಹೇಳ್ಬಾರ್ದು, ಅಥವಾ ದಿಸ್ ಇಸ್ ದ ಪಿಯಾನೋ ಅಂತ ಹೇಳ್ಬಾರ್ದು. ಹಂಗ್ ಹೇಳ್ಬಾರ್ದು ದ ಅಂತ ಯೂಸ್ ಮಾಡಿಕೊಂಡು. ಬಟ್ ಅದನ್ನ ಪ್ಲೇ ಮಾಡುವಾಗ ಐ ಆಮ್ ಪ್ಲೇಯಿಂಗ್ ದ ಫ್ಲೂಟ್, ಐ ಆಮ್ ಪ್ಲೇಯಿಂಗ್ ದ ಪಿಯಾನೋ, ಶಿ ಇಸ್ ಪ್ಲೇಯಿಂಗ್ ದ ವೈಲಿನ್. ಓಕೆ, ಪ್ಲೇಯಿಂಗ್ ಇರ್ಲಿ ಅಥವಾ ಲರ್ನಿಂಗ್ ಇರ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಯೂಸ್ ಮಾಡಬೇಕಾದ್ರೆ ದೇ ಹ್ಯಾವ್ ಟು ಬಿ ಯೂಸ್ಡ್ ವಿತ್ ದ. ಓಕೆ, ಅಂಡ್ ನೆಕ್ಸ್ಟ್ ಯೂಸೇಜ್ ಬಂದ್ರೆ ಸೇಕ್ರೆಡ್ ಅಥವಾ ಹೋಲಿ ಬುಕ್ಸ್ ಗಳ ಬಗ್ಗೆ ಮಾತಾಡಬೇಕಾದ್ರೆ. ಓಕೆನಾ? ಪ್ರತಿಯೊಂದು ಧರ್ಮಕ್ಕೂ ಜಗತ್ನಲ್ಲಿ ತನ್ನದೇ ಆಗಿರತಕ್ಕಂತ ಒಂದು ಪವಿತ್ರ ಗ್ರಂಥಗಳು ಇದ್ದೇ ಇದಾವೆ. ಸೊ ದಟ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಬರೋಣ, ಭಗವದ್ಗೀತಾ, ಅಗೈನ್ ಸೇಕ್ರೆಡ್ ಬುಕ್ ಫಾರ್ ಹಿಂದೂಸ್, ಅಂಡ್ ಖುರಾನ್ ವಿಚ್ ಇಸ್ ಸೇಕ್ರೆಡ್ ಫಾರ್ ಇಸ್ಲಾಂ, ನೆಕ್ಸ್ಟ್ ಬೈಬಲ್ ದಟ್ ಇಸ್ ಸೇಕ್ರೆಡ್ ಫಾರ್ ಕ್ರಿಶ್ಚಿಯನ್ಸ್.
ಸೊ ದಟ್ ಈ ತರದ್ದು ಯಾವುದೇ ಧರ್ಮದ ಯಾವುದೇ ಗ್ರಂಥ ಆಗಿರಲಿ ಅದನ್ನು ನಾವು ರೆಫರ್ ಮಾಡಿ ಮಾತಾಡ್ತಿದೀವಿ ಅಂತಂದ್ರೆ ಯಾವಾಗ್ಲೂ ದೇ ಮಸ್ಟ್ ಬಿ ಯೂಸ್ಡ್ ವಿತ್ ಡೆಫಿನೆಟ್ ಆರ್ಟಿಕಲ್. ಇಲ್ಲಿ ನೋಡಿ, ಇಲ್ಲಿ ದ ಭಗವದ್ಗೀತಾ, ದ ಕುರಾನ್ ಅಂಡ್ ದ ಬೈಬಲ್. ಸೊ ಈ ತರ ಬುಕ್ಸ್ ಗಳನ್ನ ಯೂಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ವಿತೌಟ್ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಬಾರ್ದು, ಅದು ರಾಂಗ್ ಯೂಸೇಜ್ ಆಗುತ್ತೆ. ಸೊ ದಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಸಿಂಪಲ್, ತುಂಬಾ ಎಕ್ಸ್ಪ್ಲೈನ್ ಮಾಡುವಂತದ್ದು ಏನು ಇಲ್ಲ ಇದ್ರ ಒಳಗಡೆ. ಸೊ ಯಾವುದೇ ರಿಲಿಜಿಯಸ್ ಆಗಿರುವಂತ ಹೋಲಿ ಬುಕ್ಸ್ ಅಥವಾ ಸೀಕ್ರೆಟ್ ಬುಕ್ಸ್ ಗಳ ಬಗ್ಗೆ ಬಂದಾಗ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದಟ್ಸ್ ಇಟ್. ನೆಕ್ಸ್ಟ್ ಬಂದ್ರೆ, ಓಕೆ, ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದ್ದು ಎಲ್ಲೆಲ್ಲಿ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಪ್ರಿಫರಬಲ್ ದಿಸ್ ವಿಡಿಯೋಗೆ ಬಂದ್ರೆ ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡೋದ್ರ ಬಗ್ಗೆ. ಅಂಡ್ ರಿಮೆಂಬರ್ ಒನ್ ಥಿಂಗ್, ನಿಮ್ಗೆ ಇನ್ನೂ ಕಂಪ್ಲೀಟ್ಲಿ ಅರ್ಥ ಆಗ್ಬೇಕಂದ್ರೆ ಬೈ ಚಾನ್ಸ್ ಇದಕ್ಕಿಂತ ಹಿಂದೆ ಮಾಡಿರುವಂತ ಇಂಡೆಫಿನೆಟ್ ಆರ್ಟಿಕಲ್ಸ್ ಸಂಬಂಧಪಟ್ಟಿದ್ದ ವಿಡಿಯೋ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡಿ ಆದ್ಮೇಲೆ ಇದನ್ನ ನೋಡಿ, ಯು ವಿಲ್ ಗೆಟ್ ಅ ಕ್ಲಾರಿಟಿ. ಓಕೆ, ಅಂಡ್ ಅಗೈನ್ ಈ ವಿಡಿಯೋ ಮಾಡ್ತಾರೆ ಇಂಟೆನ್ಷನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರ್ಗೋಸ್ಕರ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ಇಂದ ಪ್ರಿಪೇರ್ ಆಗಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಈಕ್ವಲಿ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಹೆಂಗಾಗತ್ತೆ ಅಂತಂದ್ರೆ, ಈ ವಿಡಿಯೋ ಮುಗಿದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋವನ್ನ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಬಂದಿರುವಂತ ಕ್ವಶನ್ಸ್ ಗಳನ್ನ ಪಿಕ್ ಮಾಡ್ಕೊಂಡು ಅದ್ರ ಮೇಲೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡ್ತೀನಿ, MCQs ಗಳನ್ನ ಇಟ್ಕೊಂಡು. ಸೊ ನಿಮ್ಗೆ ಇನ್ನೂ ಕ್ಲಿಯರ್ ಕಟ್ ಐಡಿಯಾ ಸಿಕ್ಬಿಡುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಹೆಂಗ್ ಪ್ರಿಪೇರ್ ಆಗಬೇಕು ಏನು ಅಂತ ಹೇಳಿ. ಫೈನ್. ಸೊ ದಟ್ ಆಪ್ಷನ್ ಸಮ್ಟೈಮ್ಸ್ ಹೆಂಗ್ ಕೊಡ್ತಾರೆ ಅಂತಂದ್ರೆ, ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಕ್ವಶನ್ಸ್ ಗಳನ್ನ ಕೊಡ್ತಾರೆ. ಸೊ ಇಲ್ಲಿ 4 ಆಪ್ಷನ್ಸ್ ಇರುತ್ತೆ. ಸೊ 4 ಆಪ್ಷನ್ಸ್ ನಲ್ಲಿ ಆಬ್ವಿಯಸ್ಲಿ 3 ಆರ್ಟಿಕಲ್ಸ್ ಇರುತ್ತೆ, ಎ ಅಂಡ್ ದ ಅನ್ನ ಕೊಟ್ಟಿರ್ತಾರೆ. ಅಂಡ್ ಇನ್ನೊಂದು 4th ಆಪ್ಷನ್ ನೋ ಆರ್ಟಿಕಲ್ ಅಂತ ಒಂದು ಆಪ್ಷನ್ ಇರುತ್ತೆ ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ, ಕೆಲವೊಂದು ಕ್ವಶನ್ಸ್ ಗಳಲ್ಲಿ. ಸೊ ನೀವು ಅವಾಗ ಯಾವ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ ಆ ಸೆಂಟೆನ್ಸ್ ಆರ್ಟಿಕಲ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡುತ್ತಾ ಅಥವಾ ಯಾವುದೇ ಆರ್ಟಿಕಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಲ್ವಾ ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ, ಅಥೆಂಟಿಕ್ ಆಗಿ, ಅಕ್ಯುರೇಟ್ ಆಗಿ ಗೊತ್ತಿದೆ ಅಂತಂದ್ರೆ ಯು ಕ್ಯಾನ್ ಆನ್ಸರ್ ಸಚ್ ಕ್ವಶನ್ಸ್ ವೆರಿ ಈಸಿಲಿ. ಓಕೆ, ಸೊ ಹಾಗಾಗಿ ಇದನ್ನು ಕೂಡ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗ ಯೂಸ್ ಮಾಡಬಾರ್ದು ಅಂತಂದ್ರೆ, ಫಸ್ಟ್ ಒನ್ ಪ್ರಾಪರ್ ನೌನ್ ಜೊತೆಗೆ ಯೂಸ್ ಮಾಡಬಾರ್ದು. ಓಕೆನಾ? ಅಗೇನ್ ಇದು ಕೂಡ ಅಷ್ಟೇ, ನಾನು ಅಡ್ಜೆಕ್ಟಿವ್ಸ್ ಬಗ್ಗೆ ಹೇಳಿದ್ನಲ್ಲ ಅದೇ ತರ ಪಾರ್ಟ್ಸ್ ಆಫ್ ಸ್ಪೀಚ್ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡಬೇಕಾದ್ರೆ ಡೀಟೇಲ್ಡ್ ಆಗಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನೌನ್ಸ್ ಗಳಲ್ಲಿ ಯಾವ್ಯಾವ ಇದಾವೆ, ಅಂಡ್ ಪ್ರಾಪರ್ ನೌನ್ ಅಂದ್ರೆ ಏನು, ಕಾಮನ್ ನೌನ್ ಯಾವುದು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು, ಕಲೆಕ್ಟಿವ್ ಅಂದ್ರೆ ಏನು. ಸೊ ರಿಗಾರ್ಡಿಂಗ್ ಆಲ್ ದೀಸ್ ಥಿಂಗ್ಸ್ ಲೆಟ್ಸ್ ಅವರ್ ಡೀಟೇಲ್ ಡಿಸ್ಕಷನ್ ಇನ್ ಅಪ್ಕಮಿಂಗ್ ವಿಡಿಯೋಸ್. ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಪ್ರಾಪರ್ ಅಂದ್ರೆ ನೌನ್ ಅಂತ, ಐ ಮೀನ್ ನೇಮ್ ಅಂತ ಅರ್ಥ. ಸೊ ಪ್ರಾಪರ್ ನೌನ್ಸ್ ಅಂದ್ರೆ ಕಾಮನ್ ನೌನ್ಗಳಿಗೆ ನಾವೇನ್ ಪರ್ಟಿಕ್ಯುಲರ್ ನೇಮ್ ಅನ್ನ ಕೊಡ್ತೀವಲ್ಲ ಅದನ್ನ ಪ್ರಾಪರ್ ನೌನ್ಸ್ ಅಂತ ಕರಿತೀವಿ. ಓಕೆನಾ? ಅದು ಯಾರಿಗೆ ಕೊಟ್ಟಿರುವಂತ ಹೆಸರಾಗಿರ್ಲಿ, ಇಟ್ ಮೇ ಬಿ ನೇಮ್ ಆಫ್ ಪೀಪಲ್, ನೇಮ್ ಆಫ್ ಕಾಂಟಿನೆಂಟ್ಸ್, ನೇಮ್ ಆಫ್ ಕಂಟ್ರೀಸ್, ನೇಮ್ ಆಫ್ ಸಿಟೀಸ್ ಅಂಡ್ ಇಂಡಿವಿಜುವಲ್ ಮೌಂಟೈನ್ಸ್. ಓಕೆನಾ? ಇಂಡಿವಿಜುವಲ್ ಮೌಂಟೈನ್ಸ್ ಅಂದ್ರೆ ಪ್ರೀವಿಯಸ್ ಇದರಲ್ಲಿ ನೋಡಿದ್ವಿ ನೋಡಿ, ಮೌಂಟೇನ್ ರೇಂಜಸ್ ಅಂತ ಬಂದಾಗ ದಾನ್ನ ಯೂಸ್ ಮಾಡಬೇಕು. ಬಟ್ ಅದ್ರ ಒಳಗಡೆ ಒಂದು ಯಾವುದೋ ಸಿಂಗಲ್ ಇದೆ ಅಂತಂದ್ರೆ ಅಲ್ಲಿ ಯಾವ್ದನ್ನ ಯೂಸ್ ಮಾಡಬಾರ್ದು. ಅಂಡ್ ಕಂಟ್ರೀಸ್ ಕೂಡ ಅಷ್ಟೇ, ಜನರಲ್ ಸೆನ್ಸ್ ನಲ್ಲಿ ಕಂಟ್ರೀಸ್ ಗಳ ಬಗ್ಗೆ ಮಾತಾಡಬೇಕಾದ್ರೆ ಅದನ್ನ ಯೂಸ್ ಮಾಡಬಾರ್ದು. ಬಟ್ ಅಲ್ಲಿ ನಾವು ನೋಡಿದಂಗೆ ಕಿಂಗ್ಡಮ್, ಯುನೈಟೆಡ್, ರಿಪಬ್ಲಿಕ್ ಇದು ಬಂದ್ರೆ ಮಾತ್ರ ಎಕ್ಸೆಪ್ಷನಲ್. ಅದ್ ಬಿಟ್ರೆ ಬೇರೆ ಟೈಮಲ್ಲೆಲ್ಲ ಬೇರೆ ಇನ್ಯಾವುದೇ ತರದ ದೇಶಗಳ ಜೊತೆಗೆ ಯೂಸ್ ಮಾಡ್ಬೇಕಾ ಅಂದ್ರೆ ಅದನ್ನ ಯೂಸ್ ಮಾಡುವಾಗ ದಾನ್ನ ಯೂಸ್ ಮಾಡಬಾರ್ದು. ಓಕೆ, ಒಂದ್ ಸೆಂಟೆನ್ಸ್ ನೋಡಿ ಇಲ್ಲಿ. ಓಕೆ, ಇಲ್ಲಿ ದ ರಾಹುಲ್ ಅಂತ ಇದೆ ಅಂಡ್ ಇಲ್ಲಿ ದ ಬೆಂಗಳೂರು ಅಂತ ಇದೆ. ಹೇಗೆ ನೀವೆರಡು ಕೂಡ ಪ್ರಾಪರ್ ನೌನ್ ಆಗುತ್ತೆ. ಇದು ನೇಮ್ ಆಫ್ ಅ ಬಾಯ್ ಅಥವಾ ಪರ್ಸನ್, ಇದು ನೇಮ್ ಆಫ್ ಅ ಸಿಟಿ. ಸೊ ಕರೆಕ್ಟ್ ಯೂಸೇಜ್ ಏನು, ರಾಹುಲ್ ಲಿವ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳ್ಬೇಕು. ಸೊ ದಟ್ ಅದು ಸಿಟಿ ಹೆಸರಾಗಿರ್ಲಿ, ನೇಮ್ ಇಲ್ಲಿ ಕಾಣಿಸ್ತಿರುವಂತ ಯಾವುದೇ ನೇಮ್ಗಳಾಗಿರ್ಲಿ ಅದ್ರ ಜೊತೆಗೆ ಯೂಸ್ ಮಾಡ್ಬೇಕಾದ್ರೆ ನಾವು ದ ಅನ್ನ ಯೂಸ್ ಮಾಡಬಾರ್ದು. ಅಂದ್ರೆ ಯಾವ ಆರ್ಟಿಕಲ್ ಅನ್ನು ಯೂಸ್ ಮಾಡಬಾರ್ದು. ಇಲ್ಲಿ 0 ಆರ್ಟಿಕಲ್ ಇದೆ ಅಂತಂದ್ರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಓನ್ಲಿ ದ, ಮೂರಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಅದು. ಓಕೆನಾ? 0 ಇನ್ ದ ಸೆನ್ಸ್ ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು, ಎ ಅಂಡ್ ದ ಯಾವುದನ್ನು ಕೂಡ. ಇದು ಒಂದು, ಇಲ್ಲಿ ಪ್ರಾಪರ್ ನೌನ್ಗಳ ಜೊತೆಗೆ ಯೂಸ್ ಮಾಡಬಾರ್ದು. ಅಂಡ್ ಒನ್ ಮೋರ್, ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳು ಬಂದಾಗ, ಸೊ ಅಗೇನ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂದ್ರೆ ದಟ್ ವಿ ಕೆನಾಟ್ ಸಿ ಅಂಡ್ ವಿ ಕೆನಾಟ್ ಟಚ್, ಅದು ನಮ್ಮ ಕಣ್ಣು ಕಾಣಿಸೋದು ಇಲ್ಲ ಅಥವಾ ಅದನ್ನ ಟಚ್ ಮಾಡೋಕೆ ಆಗೋದಿಲ್ಲ, ಇಂಟ್ಯಾಂಜಿಬಲ್ ಅಂತೀವಲ್ಲ ಆ ಕೆಟಗರಿಗೆ ಬರುತ್ತೆ. ಸೊ ಅದು ಇಟ್ ಮೇ ಬಿ ಅಬೌಟ್ ಕ್ವಾಲಿಟಿ, ಸ್ಟೇಟ್ಸ್ ಅಂದ್ರೆ ಇದನ್ನ ರಾಜ್ಯ ಅನ್ಕೋಬೇಡ್ರಿ, ಸ್ಥಿತಿ ಬಗ್ಗೆ ಮಾತಾಡ್ತೀವಲ್ಲ ಅದು, ಅಥವಾ ಐಡಿಯಾಸ್. ಇದು ಯಾವುದನ್ನ ಜನರಲ್ ಸೆನ್ಸ್ ನಲ್ಲಿ ಯೂಸ್ ಮಾಡುವಾಗ ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರದು. ಓಕೆನಾ? ಇಲ್ಲಿ ಎಕ್ಸಾಂಪಲ್ ನೋಡಿ ಒಂದು, ದ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಇದೆ. ಇದು ದ ಬೆಸ್ಟ್ ಪಾಲಿಸಿ ಕರೆಕ್ಟ್. ಈಗ ತಾನೇ ನಾವು ನೋಡಿದ್ವಿ ಅಲ್ಲಿ ದ ಟಾಲೆಸ್ಟ್ ಅಂತ ಬಂತು, ಬೆಸ್ಟ್ ಐಡಿಯಾ ಅಂತ ಬಂತು ಅಂಡ್ ಮೋಸ್ಟ್ ಡಿಫಿಕಲ್ಟ್ ಕ್ವಶನ್ ಅಂತ ಬಂತು. ಬಿಕಾಸ್ ಇದು ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ಇಟ್ ಹ್ಯಾಸ್ ಟು ಟೇಕ್ ದ, ಇದು ಕರೆಕ್ಟ್. ಬಟ್ ಇಲ್ಲಿದೆಯಲ್ಲ ಈ ದ ಅನ್ನ ಯೂಸ್ ಮಾಡಬಾರ್ದು. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಅಷ್ಟೇ ಹೇಳ್ಬೇಕು. ಬಟ್ ಕೆಲವೊಂದು ಎಕ್ಸೆಪ್ಷನಲ್ಸ್ ಇರುತ್ತೆ, ಕೆಲವೊಂದ್ ಕಡೆ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ? ಈ ಕಾರಣದಿಂದಾನೇ ಇಂಗ್ಲಿಷ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನೋದು. ಕನ್ಸಿಸ್ಟೆನ್ಸಿ ಆಗಿ ಇದಿಷ್ಟೇ, ಇದು ಹಿಂಗೆ ರೂಲ್ಸ್ ಅಂತ ಅನ್ಕೊಂಡ್ರೆ ಮತ್ತಿನ್ನೆಲ್ಲ ಸ್ಲೈಟ್ ಬೇರೆ ಕಡೆ ಬೇರೆ ತರನೇ ಚೇಂಜ್ ಆಗ್ಬಿಡುತ್ತೆ ಅದು. ಸೊ ಹಾಗಾಗಿ ಅದ್ರ ಇನ್ ಅಂಡ್ ಔಟ್ ಎಲ್ಲ ತರವಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಅದನ್ನ ನೀವು ಕರೆಕ್ಟ್ ಆಗಿ, ಫ್ಲಾಲೆಸ್ ಆಗಿ, ಈಸಿಯಾಗಿ ಯೂಸ್ ಮಾಡ್ಬೋದು. ಬಟ್ ಎದಿ ಆನೆಸ್ಟಿಯನ್ನ ಈ ಸೆಂಟೆನ್ಸ್ ಅಲ್ಲಿ ನೋಡಿದ್ರೆ ದ ಹಾನೆಸ್ಟಿ ಈ ಶೋಡ್ ವಾಸ್ ಇಂಪ್ರೆಸಿವ್ ಅಂತ ಇದೆ. ಓಕೆ, ಇಲ್ಲಿ ಯಾಕೆ ಬಂತು ಹಾಗಾದ್ರೆ ದ ಅಂತಂದ್ರೆ, ಅಗೇನ್ ಇದು ಆನೆಸ್ಟಿ ಇದೆ, ಇದು ಆನೆಸ್ಟಿ ಇದೆ. ಬಟ್ ಇಲ್ಲಿ ಯಾಕೆ ಬಂತಂದ್ರೆ
ದ ಆನೆಸ್ಟಿ ಈ ಶೋಡ್ ವಾಸ್ ಇಂಪ್ರೆಸಿವ್ ಅಂತ ಇದೆ. ಸೊ ನಾವು ಆನೆಸ್ಟಿ ಬಗ್ಗೆ ಇಲ್ಲಿ ಜನರಲ್ ಆಗಿ ಮಾತಾಡಿದ್ವಿ. ಆನೆಸ್ಟಿ ಅನ್ನೋದು ಕೂಡ ಬೆಸ್ಟ್ ಪಾಲಿಸಿ ಆಗುತ್ತೆ, ಪ್ರಾಮಾಣಿಕತೆ ಒಳ್ಳೆ ಪಾಲಿಸಿ ಅಂತ ಹೇಳಿ. ಬಟ್ ಇಲ್ಲಿ ಬಂದಾಗ ಏನ್ ಮಾಡ್ತಾ ಇದೀವಿ, ನಾವು ಜನರಲ್ ಸೆನ್ಸ್ ಅಲ್ಲಿ ಮಾತಾಡ್ತಾ ಇಲ್ಲ. ಅವನು ತೋರಿಸಿದ ಪ್ರಾಮಾಣಿಕತೆ ಇದೆಯಲ್ಲ, ಅದು ಇಂಪ್ರೆಸಿವ್ ಆಗಿತ್ತು ಅಂತ ಮಾತಾಡ್ತಾ ಇದೀವಿ. ಸೊ ದಟ್ ನಾವು ಮಾತಾಡ್ತಾ ಇರೋ ಪ್ರಾಮಾಣಿಕತೆ ಯಾವುದು, ಐ ಮೀನ್ ಆನೆಸ್ಟಿ ಅಂದ್ರೆ ಯಾವುದು, ಅವನು ತೋರಿಸಿದ ಆನೆಸ್ಟಿ ಬಗ್ಗೆ ಮಾತಾಡ್ತಾ ಇದೀವಿ. ಓಕೆನಾ? ಫಾರ್ ಎಕ್ಸಾಂಪಲ್, ಈಗ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಲವ್ ಇಸ್ ಬ್ಲೈಂಡ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆನಾ? ಅವಾಗ ದ ಲವ್ ಇಸ್ ಬ್ಲೈಂಡ್ ಅಂತ ಹೇಳ್ಬಾರ್ದು, ಜಸ್ಟ್ ಲವ್ ಇಸ್ ಬ್ಲೈಂಡ್ ಸ್ಟೇಟ್ಮೆಂಟ್ ಕಾಮನ್ ಆಗಿ ಕೊಡೋದ್ರಿಂದ. ಓಕೆ, ಎಗೈನ್ ದ ಲವ್ ಶಿ ಶೋಡ್ ಟುವರ್ಡ್ಸ್ ದ ಬರ್ಡ್ಸ್ ವಾಸ್ ವೆರಿ ಇಂಪ್ರೆಸಿವ್. ಸೇಮ್ ಇದು ತಗೊಂಡ್ರೆ ನಾವು ಇವಾಗ. ಸೊ ನಾವು ಎಗೈನ್ ಯಾವ ಬಗ್ಗೆ ಮಾತಾಡ್ತೀವಿ, ಯಾರೋ ಒಬ್ಳು ಶಿ. ಓಕೆನಾ? ಬರ್ಡ್ಸ್ ಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ ತೋರಿಸ್ತಿದ್ ಪ್ರೀತಿ ಇತ್ತಲ್ಲ, ಅದು ತುಂಬಾ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳುವಾಗ ಅಲ್ಲಿ ಎಗೈನ್ ದಾನ ಯೂಸ್ ಮಾಡ್ಬೋದು. ಓಕೆನಾ? ಯಾವಾಗ ಸ್ಪೆಸಿಫೈ ಮಾಡಿ ಮಾಡ್ಬೇಕಾದ್ರೆ ಇದನ್ನ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ಜನರಲ್ ಸೆನ್ಸ್ ಬಂದಾಗ ಯೂಸ್ ಮಾಡಬಾರ್ದು. ಅದೇ ಅಬ್ಸ್ಟ್ರಾಕ್ಟ್ ನೌನ್ಸ್ ಗಳನ್ನ ಸ್ಪೆಸಿಫೈ ಮಾಡಿ ಹೇಳುವಾಗ ಅವನು ತೋರಿಸಿದ ಪ್ರೀತಿ, ಇವನು ತೋರಿಸಿದ ಪ್ರಾಮಾಣಿಕತೆ, ಅವನ ಕೋಪ, ಈ ತರದೇನ ಹೇಳ್ತೀವಲ್ಲ, ಅಂದ್ರೆ ಅವನು ತೋರಿಸಿದ ಕೋಪ, ಆ ಕೋಪ ಅಂತೆಲ್ಲ ಮಾತಾಡ್ತೀವಲ್ಲ, ಆ ಟೈಮಲ್ಲಿ ಅದನ್ನ ಯೂಸ್ ಮಾಡ್ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಒನ್, ಓಕೆ, ಇಲ್ಲಿ ಒಂದಷ್ಟು ಟೇಬಲ್ಸ್ ಗಳಿದಾವೆ. ಅಂಡ್ ಇದರಲ್ಲಿ ಡೆಲಿಬರೇಟ್ಲಿ ನಾನು ಕೌಂಟಬಲ್ ಮತ್ತೆ ಅನ್ಕೌಂಟಬಲ್ ನೌನ್ ಬಗ್ಗೆ, ಅಂದ್ರೆ ಪ್ರಿಫರಬಲಿ ಅನ್ಕೌಂಟಬಲ್ ನೌನ್ಸ್ ಗಳ ಬಗ್ಗೆ ಇದು ಹಾಕಿಲ್ಲ. ಬಿಕಾಸ್ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಬೇಕಾದ್ರೆ ಅಲ್ಲಿ ನಿಮ್ಗೆ ತರವಾಗಿ ಅರ್ಥ ಆಗುತ್ತೆ. ಬಟ್ ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಬೆಟರ್ ಬರೀತೀನಿ. ಓಕೆ, ಇವಾಗ ಸಿಲ್ವರ್ ಅಂತ ತಗೊಳ್ಳೋಣ ಇವಾಗ. ರೈಟ್, ಸಿಲ್ವರ್ ಅಂತ ಬಂದ್ರೆ ಅದು ಐ ಮೀನ್ ಅನ್ಕೌಂಟಬಲ್ ನೌನ್. ಸೊ 1 ಸಿಲ್ವರ್ ಅಥವಾ 2 ಸಿಲ್ವರ್ 3 ಸಿಲ್ವರ್ ಅಂತ ಹಿಂಗೆ ಹೇಳಲ್ಲ. ಅದು ಸಿಲ್ವರ್ ಆಗಿರ್ಲಿ, ಕಾಪರ್ ಆಗಿರ್ಲಿ, ಅಥವಾ ಏನಾದ್ರು ಡೈಮಂಡ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಅದನ್ನ ಜನರಲ್ ಸೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ, ಈ ಫಾರ್ ಎಕ್ಸಾಂಪಲ್ ಸಿಲ್ವರ್ ಈಸ್ ಅ ಪ್ರೀಶಿಯಸ್ ಮೆಟಲ್, ಅಥವಾ ಗೋಲ್ಡ್ ಈಸ್ ಅ ಪ್ರೀಶಿಯಸ್ ಮೆಟಲ್, ಹಿಂಗೆ ಹೇಳ್ಬೇಕೆ ಬಿಟ್ರೆ ದ ಗೋಲ್ಡ್ ಈಸ್ ಪ್ರೀಶಿಯಸ್ ಮೆಟಲ್ ಅಂತಾನೋ ಅಥವಾ ದ ಸಿಲ್ವರ್ ಈಸ್ ಪ್ರೀಶಿಯಸ್ ಅಂತಾನೋ ಹಿಂಗೆ ಹೇಳ್ಬಾರ್ದು, ಜನರಲ್ ಸೆನ್ಸ್ ಅಲ್ಲಿ ಹೇಳ್ಬೇಕು. ಓಕೆನಾ? ಬಟ್ ಇದೇ ಅನ್ಕೌಂಟಬಲ್ ನೌನ್ಗಳನ್ನ ಈ ತರದ್ ಯಾವ್ದಾದ್ರು ಆಗಿರ್ಲಿ, ಜಸ್ಟ್ ಒಂದನ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ ಅಷ್ಟೇನೆ. ಇದನ್ನ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ರಿಂಗ್ ಇದೆ ಅಂತ ಅನ್ಕೊಳ್ಳಿ ಇವಾಗ. ಓಕೆನಾ? ನಿಮ್ಮ ಕೈನಲ್ಲಿ ರಿಂಗ್ ಇದೆ ಅಂತ, ಐ ಮೀನ್ ಬೆರಳಿಗೆ ರಿಂಗ್ ಹಾಕೊಂಡಿದ್ದೀರಾ, ಅದ್ರಲ್ಲಿ ಯೂಸ್ ಮಾಡಿರೋದು 22 ಕ್ಯಾರೆಟ್ ಗೋಲ್ಡ್ ಅಂತ ಅನ್ಕೊಳ್ಳಿ. ಸೊ ಅವಾಗ ದ ಗೋಲ್ಡ್ ಯೂಸ್ಡ್ ಇನ್ ದಿಸ್ ರಿಂಗ್ ಈಸ್ ಆಫ್ 22 ಕ್ಯಾರೆಟ್ ಅಂತ ಹೇಳ್ಬೇಕು. ಬಿಕಾಸ್ ನಾವು ಜನರಲ್ ಆಗಿ ಗೋಲ್ಡ್ ಬಗ್ಗೆ ಮಾತಾಡ್ತಾ ಇಲ್ಲ, ಆ ಪರ್ಟಿಕ್ಯುಲರ್ ರಿಂಗ್ ಅಲ್ಲಿ ಯಾವ ಗೋಲ್ಡ್ ಅನ್ನ ಯೂಸ್ ಮಾಡಿದ್ದಾರೆ, ಎಷ್ಟು ಕ್ಯಾರೆಟ್ ಅನ್ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಷ್ಟೊಂದು ಸದ್ಯಕ್ಕೆ ತಿಳ್ಕೊಂಡಿರ್ರಿ. ನಾನು ಅದರಲ್ಲಿ ಒಂದಷ್ಟು ಇದೇ ತರದ ಕ್ವಶನ್ಸ್ ಗಳು ಸುಮಾರು ಇದಾವೆ ಪ್ರೀವಿಯಸ್ ಎಕ್ಸಾಮ್ಸ್ ನಲ್ಲಿ ಬಂದಿರುವಂತದ್ದು. ನಾನು ಅದನ್ನ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿತ್ ಆಪ್ಷನ್ಸ್. ಸೊ ಅವಾಗ ನಿಮಗೆ ತರವಾಗಿ ಅರ್ಥ ಆಗುತ್ತೆ. ಓಕೆ, ಇವಾಗ ಈ ಸ್ಲೈಡ್ ಬರೋಣ. ಇಲ್ಲೇನಿದೆ, ಪ್ಲೇಸಸ್ ಒಂದು ಲಿಸ್ಟ್ ಇದೆ. ಅಂಡ್ ಈ ಸೈಡ್ ಬಂದ್ರೆ ಅಲ್ಲಿ ನೋ ಆರ್ಟಿಕಲ್ಸ್ ಅಂತ ಇದೆ. ಇಲ್ಲಿ ದಾನ ಯೂಸ್ ಮಾಡಬೇಕು ಅಂತ ಹಾಕಿದ್ದೀನಿ. ಓಕೆ, ಎಲ್ಲೆಲ್ಲಿ ಒಮ್ಮೆ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಕೂಲ್ ಅಥವಾ ಕಾಲೇಜ್ ಇದೆ, ಅಂಡ್ ಹಾಸ್ಪಿಟಲ್ ಇದೆ, ಚರ್ಚ್ ಅಥವಾ ಟೆಂಪಲ್ ಇದೆ, ಪ್ರಿಸನ್ ಇದೆ, ಮತ್ತೆ ಬೆಡ್ ಇದೆ. ಓಕೆನಾ? ಇಲ್ಲಿ ನೋ ಆರ್ಟಿಕಲ್ ಪಕ್ಕದಲ್ಲಿ ಬ್ರಾಕೆಟ್ ನಲ್ಲಿ ಇನ್ನೊಂದಿದೆ. ಏನಿದೆ ಇದೆ, ಪ್ರೈಮರಿ ಪರ್ಪಸ್ ಅಂತ ಇದೆ. ಅಂದ್ರೆ ಏನು ಪ್ರೈಮರಿ ಪರ್ಪಸ್, ಯಾವುದಕ್ಕೆ ಏನು ಪ್ರೈಮರಿ ಪರ್ಪಸ್ ಇರುತ್ತಲ್ಲ, ಆ ಪ್ರೈಮರಿ ಪರ್ಪಸ್ ಅನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತಿದೀವಿ ಅಂತಂದ್ರೆ ಇಟ್ ಡಸಂಟ್ ಟೇಕ್ ಎನಿ ಆರ್ಟಿಕಲ್. ಓಕೆ, ಎ ಅಂಡ್ ದ ಯಾವುದನ್ನು ಯೂಸ್ ಮಾಡೋಂಗಿಲ್ಲ. ಈ ಸೆಂಟೆನ್ಸ್ ಅನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಒನ್, ಹಿ ಗೋಸ್ ಟು ಸ್ಕೂಲ್ ಅಂತ ಇದೆ, ಬ್ರಾಕೆಟ್ ನಲ್ಲಿ ಟು ಸ್ಟಡಿ, ಅಂದ್ರೆ ಯಾರೋ ಸ್ಟೂಡೆಂಟ್ ಇರ್ತಾನೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇಬ್ರು ಸ್ಟೂಡೆಂಟ್ಸ್ ಗಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಗಳು ಸ್ಕೂಲ್ಗೆ ಯಾಕೆ ಹೋಗ್ತಾರೆ? ಆಬ್ವಿಯಸ್ಲಿ ಪ್ರೈಮರಿ ಪರ್ಪಸ್ ಬಂದು ಓದೋಕಂತ ಹೋಗೋದು, ದಟ್ ಇಸ್ ಟು ಸ್ಟಡಿ. ಸೊ ದಟ್ ಸ್ಕೂಲ್ಗೆ ಬೀಯಿಂಗ್ ಅ ಸ್ಟೂಡೆಂಟ್ ಸ್ಟಡಿ ಮಾಡಕ್ಕಂತ ಹೋಗ್ತಿರೋದು ಅಥವಾ ಹೋಗೋದು ಪ್ರೈಮರಿ ಪರ್ಪಸ್ ಆಗಿರೋದ್ರಿಂದ ಆ ಪ್ರೈಮರಿ ಪರ್ಪಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಯಾವುದೇ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಐ ವೆಂಟ್ ಟು ದ ಸ್ಕೂಲ್ ಟು ಮೀಟ್ ಹಿಮ್ ಅಂತ ಇದೆ. ಈಗ ಈ ಗೋಸ್ ಟು ಸ್ಕೂಲ್ ಇದೆ, ಯಾವನೋ ಒಬ್ಬ, ಈಗ ಹುಡುಗ ಅಂತ ಅನ್ಕೊಳ್ರಿ. ಇವಾಗ ಇವನು ಸ್ಕೂಲ್ಗೆ ಹೋಗ್ತಿದ್ದಾನೆ. ಸೊ ನಾನೇನ್ ಮಾಡ್ತೀನಿ, ಇವನನ್ನ ಮೀಟ್ ಮಾಡಕ್ಕಂತ ಸ್ಕೂಲ್ಗೆ ಹೋಗ್ತೀನಿ. ಐ ಆಮ್ ನಾಟ್ ಅ ಸ್ಟೂಡೆಂಟ್. ಓಕೆನಾ? ರೈಟ್, ಅವಾಗ ಏನ್ ಮಾಡ್ಬೇಕು, ದಾ ಸ್ಕೂಲ್ ಅಂತ ಯೂಸ್ ಮಾಡ್ಬೇಕು. ಯಾಕೆ ಇಲ್ಲಿ ದಾ ಬಂತು ಹಂಗಾದ್ರೆ? ಇವೆರಡಕ್ಕೂ ಏನ್ ಡಿಫರೆನ್ಸ್ ಆಗುತ್ತೆ ಅಂತಂದ್ರೆ, ಇವನು ಹೋಗೋ ಸ್ಕೂಲಿಗೆ ನಾನು ಇವನನ್ನ ಮೀಟ್ ಮಾಡಕ್ ಹೋಗಿದ್ದೀನಿ ಅಂತ ಹೇಳಿ. ಸೊ ನಾವು ಇಷ್ಟೊತ್ತು ಈ ವಿಡಿಯೋದಲ್ಲಿ ನೋಡ್ದಂಗೆ ಯಾವ್ದಾದ್ರು ಒಂದನ್ನ ಸ್ಪೆಸಿಫೈ ಮಾಡಿ ಪರ್ಟಿಕ್ಯುಲರ್ ಆಗಿ ಮಾತಾಡ್ಬೇಕಾದ್ರೆ ದಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತೆ ಅಲ್ವಾ. ಸೊ ದಟ್ ಇಲ್ಲಿ ದಾ ಸ್ಕೂಲ್ ಯಾಕೆ ಬಂತು? ಆ ಸ್ಕೂಲ್, ಯಾವ ಸ್ಕೂಲು? ಇವನಿದಾನಲ್ಲ, ಇವನು ಇಲ್ಲಿ ಸಬ್ಜೆಕ್ಟ್ ನಲ್ಲಿ, ಇವನು ಹೋಗೋ ಸ್ಕೂಲಿಗೆ ನಾನು ಅವನನ್ನ ಮೀಟ್ ಮಾಡಕ್ ಹೋದೆ ಅಂತ ಹೇಳಿ. ಸೊ ನನ್ನ ಪರ್ಪಸ್ ಬಂದು ಓದಕ್ ಹೋಗಿರೋದಲ್ಲ, ಅವನನ್ನ ಮೀಟ್ ಮಾಡಕ್ ಹೋಗಿರೋದು. ಈ ತರ ಕಾಂಟೆಕ್ಸ್ಟ್ ಅಲ್ಲಿ ಬಂದಾಗ ನಾವು ಯಾವ್ದನ್ನ ಯೂಸ್ ಮಾಡ್ತೀವೋ ದೇ ಹ್ಯಾವ್ ಟು ಬಿ ಯೂಸ್ಡ್ ವಿತ್ ದ. ಅಂಡ್ ಸೆಕೆಂಡ್ ಒನ್ ನೋಡಿ, ಶಿ ಈಸ್ ಇನ್ ಹಾಸ್ಪಿಟಲ್ ಇದೆ ಆಸ್ ಅ ಪೇಷಂಟ್. ಸೊ ಆಬ್ವಿಯಸ್ಲಿ ಯಾರಾದ್ರೂ ಒಬ್ರು ಪೇಷಂಟ್ ಹೋಗ್ಬಿಟ್ಟು, ಇದನ್ನ ಎರೈಸ್ ಮಾಡ್ತೀನಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಎಸ್, ಸೊ ಇಲ್ಲಿ ಒಂದು ಪೇಷಂಟ್ ಇದೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದೆ, ಬೆಡ್ ಮೇಲೆ ಇದೆ ಇಲ್ಲಿ. ಸೊ ಪೇಷಂಟ್ ಆಗಿ ಟ್ರೀಟ್ಮೆಂಟ್ ತಗೊಳಕಂತ ಹಾಸ್ಪಿಟಲ್ಗೆ ಹೋಗೋದು, ಇಟ್ಸ್ ಅ ಪ್ರೈಮರಿ ಪರ್ಪಸ್.
ಬಟ್ ಇಲ್ಲಿ ನೋಡಿ ಐ ಆಮ್ ಗೋಯಿಂಗ್ ಟು ದ ಹಾಸ್ಪಿಟಲ್ ಟು ವಿಸಿಟ್ ಹರ್ ಅಂತ ಇದೆ. ಸೊ ಇವಳು ಯಾರೋ ಹಾಸ್ಪಿಟಲ್ ಇದ್ದಾಳೆ, ಸೊ ಇವಳನ್ನ ಮೀಟ್ ಮಾಡಕ್ ನಾನು ಇವಾಗ ಹಾಸ್ಪಿಟಲ್ಗೆ ಹೋಗ್ತೀನಿ. ಓಕೆನಾ, ನಾನು ಹೋಗ್ತಿರೋದು ನಾಟ್ ಅ ಪೇಷಂಟ್. ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ದ ಸೇಮ್ ಹಾಸ್ಪಿಟಲ್ ವೇರ್ ಶಿ ಗಾಟ್ ಅಡ್ಮಿಟೆಡ್. ಅವಳು ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ಗೆ ಅವಳನ್ನ ಭೇಟಿ ಮಾಡೋದಕ್ಕೆ ನಾನು ಹೋಗ್ತಿರೋದ್ರಿಂದ ಇಲ್ಲಿ ದ ಹಾಸ್ಪಿಟಲ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಚರ್ಚ್ ಮತ್ತೆ ಟೆಂಪಲ್ ಇದೆ. ದೇ ಗೋ ಟು ಟೆಂಪಲ್ ಬ್ರಾಕೆಟ್ ನಲ್ಲಿ ಟು ಪ್ರೇ ಅಂತ ಇದೆ. ನಾವು ದೇವಸ್ಥಾನಕ್ಕಾಗ್ಲಿ ಚರ್ಚ್ಗಾಗ್ಲಿ ಅಥವಾ ಮಸೀದಿಗಾಗ್ಲಿ ಯಾಕೆ ಹೋಗ್ತೀವಿ ಅಥವಾ ಯಾಕೆ ಹೋಗ್ತಾರೆ? ಪ್ರೇ ಮಾಡಕ್ ಹೋಗೋದು. ಓ ದೇವ್ರೆ ನನ್ಗೆ ಒಳ್ಳೇದ್ ಮಾಡಪ್ಪ, ಏನೋ ಮಾಡು ಅಂತ ಹೇಳಿ ಕೇಳ್ಕೊಳಕಂತ ಹೋಗ್ತೀವಿ. ಸೊ ಅದು ಪ್ರೈಮರಿ ಪರ್ಪಸ್. ಆ ಪರ್ಪಸ್ಗೋಸ್ಕರ ಹೋಗುವಾಗ ನಾವು ದಾನ ಅಂದ್ರೆ ಯಾವ ಆರ್ಟಿಕಲ್ ಅನ್ನು ಯೂಸ್ ಮಾಡಬಾರ್ದು. ವಿ ಮೆಟ್ ಅಟ್ ದ ಟೆಂಪಲ್. ಅವ್ರು ಯಾರೋ ಹೋಗಿದ್ರು, ಜೊತೆಗೆ ನಾನು ಹೋಗಿದ್ದೆ. ಸೊ ನಾನು ಅವರೆಲ್ಲ ಸೇರ್ಕೊಂಡು ನಾವಾದ್ವಿ, ಅಲ್ಲಿ ಟೆಂಪಲ್ ಹತ್ರ ಮೀಟ್ ಮಾಡಿದ್ವಿ ಅಂತ ಹೇಳಿ, ಟೆಂಪಲ್ ಗೇಟ್ ಹತ್ರ ಅಥವಾ ಟೆಂಪಲ್ ಗೇಟ್ ನಲ್ಲಿ ಮೀಟ್ ಮಾಡಿದ್ವಿ ಅಂತ. ಸೊ ಅವಾಗ ಏನಾಗುತ್ತೆ, ದಾ ಟೆಂಪಲ್ ಆಗುತ್ತೆ. ಬಿಕಾಸ್ ಇಲ್ಲಿ ನಾವೆಲ್ಲ ಸೇರ್ಕೋತೀವಲ್ಲ, ನಮ್ಮ ಪರ್ಪಸ್ ದೇವಸ್ಥಾನಕ್ಕೆ ಹೋಗಿ ಪ್ರೇ ಮಾಡೋದಾಗಿರೋಲ್ಲ, ಅದನ್ನ ಜಸ್ಟ್ ಮೀಟಿಂಗ್ ಸ್ಪಾಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಜಾಗದಲ್ಲಿ ಮೀಟ್ ಮಾಡಿದ್ರಿಂದ ಅಲ್ಲಿ ದಾ ಟೆಂಪಲ್ ಅಂತ ಬರುತ್ತೆ. ಅಂಡ್ ನೆಕ್ಸ್ಟ್ ಪ್ರಿಸನ್ ಇದೆ. ಸೊ ಇಲ್ಲಿ ಈ ವಾಸ್ ಸೆಂಟ್ ಟು ಪ್ರಿಸನ್ ಆಸ್ ಅ ಕ್ರಿಮಿನಲ್. ಒಬ್ಬ ಕ್ರಿಮಿನಲ್ ಇದ್ದಾನೆ, ಸೊ ಕ್ರಿಮಿನಲ್ ಅನ್ನು ಪ್ರಿಸನ್ಗೆ ಕರ್ಕೊಂಡು ಹೋಗ್ಬೇಕು, ಮತ್ತಿನ್ನೆಲ್ಲಿ ಕರ್ಕೊಂಡು ಹೋಗಕ್ಕಾಗುತ್ತೆ? ಸೊ ಅದು ಪ್ರೈಮರಿ ಪರ್ಪಸ್ ಆಗುತ್ತೆ. ಯಾರನ್ನ? ಒಬ್ಬ ಕ್ರಿಮಿನಲ್ ಅನ್ನ ಪ್ರಿಸನ್ ಕರ್ಕೊಂಡು ಹೋಗುವಂತದ್ದು. ಹಿಸ್ ಲಾಯರ್ ವೆಂಟ್ ಟು ದ ಪ್ರಿಸನ್. ಓಕೆ, ಇವನ್ ಲಾಯರ್ ಏನ್ ಮಾಡ್ತಾನೆ, ಇವನನ್ನ ಮೀಟ್ ಮಾಡಕಂತ ಹೇಳಿ ಪ್ರಿಸನ್ಗೆ ಹೋಗ್ತಾನೆ. ಸೊ ಅವಾಗ ಲಾಯರ್ ಪ್ರೈಮರಿ ಪರ್ಪಸ್ ಬಂದು ಅಲ್ಲಿ ಹೋಗಿ ಕೈದಿ ತರ ಒಳಗಡೆ ಹೋಗೋದಲ್ಲ, ಇವನನ್ನ ಮೀಟ್ ಮಾಡೋ ಸ್ಪಾಟ್ ಯಾವ್ದಾಗಿರುತ್ತೆ, ಆ ಪ್ರಿಸನ್ ಆಗಿರುತ್ತೆ. ಸೊ ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಯೂಸ್ಡ್ ವಿತ್ ದ. ಅಂಡ್ ಬೆಡ್ ಬನ್ನಿ ಲಾಸ್ಟ್ಗೆ. ಐ ಆಮ್ ಗೋಯಿಂಗ್ ಟು ಬೆಡ್ ಅಂತ ಹೇಳ್ಬೇಕೆ ಬಿಟ್ರೆ ಐ ಆಮ್ ಗೋಯಿಂಗ್ ಟು ದ ಬೆಡ್ ಅಂತ ಹೇಳ್ಬಾರ್ದು. ಯಾವಾಗ ಸಾಮಾನ್ಯವಾಗಿ ಅದೆಲ್ಲ ಹೇಳೋದು, ನಾನು ಇಷ್ಟು ಗಂಟೆಗೆ ಮಲಗ್ತೀನಿ ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ಐ ಗೋ ಟು ಬೆಡ್ ಅಟ್ ಸೋ ಅಂಡ್ ಸೋ ಅಂತ ಹೇಳ್ಬಿಟ್ಟು ಟೈಮ್ ಹೇಳ್ತೀವಿ. ಈಗ 9 ಗಂಟೆಗೆ ಮಲ್ಕೋತೀರಾ ನೀವು ಅಂತಂದ್ರೆ ಎವ್ರಿ ಡೇ ಐ ಗೋ ಟು ಬೆಡ್ ಅಥವಾ ಎವ್ರಿ ನೈಟ್ ಐ ಗೋ ಟು ಬೆಡ್ ಅಟ್ 9 PM ಅಂತ ಹೇಳ್ಬೇಕು. ಐ ಗೋ ಟು ದ ಬೆಡ್ ಅಂತ ಹೇಳ್ಬಾರ್ದು. ಬಟ್ ಇಲ್ಲಿ ಐ ಸ್ಯಾಟ್ ಆನ್ ದ ಬೆಡ್ ಟು ವಾಚ್ ಟಿವಿ ಅಂತ ಸೆಂಟೆನ್ಸ್ ಇದೆ. ಸೊ ಇಲ್ಲಿ ಯಾಕಾಗಾದ್ರೆ ದ ಬೆಡ್ ಅಂತ ಬಂತು? ಸೊ ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಬೆಡ್? ಟು ಸ್ಲೀಪ್ ಆನ್ ಇಟ್, ಮಲ್ಕೊಳ್ಳೋದು. ಬಟ್ ಇಲ್ಲಿ ಏನಾಗಿದೆ, ಕುತ್ಕೊಂಡು ಟಿವಿ ನೋಡ್ತಾ ಇದೀವಿ. ಓಕೆನಾ, ಸೊ ಹಂಗಾಗಿ ಏನಾಗಿದೆ, ಇಲ್ಲಿ ಪ್ರೈಮರಿ ಪರ್ಪಸ್ ಇದನ್ನ ಯೂಸ್ ಮಾಡ್ಕೋತಾ ಇಲ್ಲ, ರಾದರ್ ಕುತ್ಕೊಂಡು ಟಿವಿ ನೋಡೋಕಂತ ಯೂಸ್ ಮಾಡ್ತಿರೋದ್ರಿಂದ ದಟ್ ಈಸ್ ನಾಟ್ ದ ಪ್ರೈಮರಿ ಪರ್ಪಸ್. ಸೊ ದಟ್ ಆ ಬೆಡ್ ಮೇಲೆ ಕುತ್ಕೊಂಡು ನಾನು ಟಿವಿಯನ್ನ ನೋಡ್ತಾ ಇದ್ದೆ ಅಥವಾ ನೋಡ್ದೆ, ಐ ಸ್ಯಾಟ್ ಇದೆಲ್ಲ ಫಸ್ಟ್ ಟೆನ್ಸ್ ಅಲ್ಲಿ ಇದೆ, ನೋಡ್ದೆ ಅಂತ ಹೇಳುವಾಗ ದ ಬೆಡ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಪೂರ್ತಿ ಡೆಫಿನೆಟ್ ಆರ್ಟಿಕಲ್ಸ್ ಅನ್ನ ಯಾವಾಗ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಅದ್ರ ಜೊತೆಗೆ ಎಲ್ಲಿ ನಾವು ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು, ಇಷ್ಟು ಪೂರ್ತಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ನಿಮಗೆ ಪ್ರತಿ ವಿಡಿಯೋದು ಅಪ್ಡೇಟ್ ಸಿಗಬೇಕು ಅಂತಂದ್ರೆ ನಾನೊಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಹಾಕಿರ್ತೀನಿ. ನೀವು ಅಲ್ಲಿ ಜಾಯಿನ್ ಆದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣಕ್ಕೆ ಒಂದು ಲಿಂಕ್ ಅನ್ನ ಅಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ ನೀವು ಅದನ್ನ ಲಿಂಕ್ ಅನ್ನ ಓಪನ್ ಮಾಡ್ಕೊಂಡು ಯಾವಾಗ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನ ರೆಗ್ಯುಲರ್ ಆಗಿ ನೋಡ್ಬೋದಾಗತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಇದೇ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ, ಓಕೆನಾ, ಡಿಫ್ರೆಂಟ್ ಎಕ್ಸಾಮ್ಸ್ಗಳು, ಒಂದೇ ಎಕ್ಸಾಮ್ ಇಲ್ಲ. ಸೊ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಕೇಳಿದಂಥ ಕ್ವಶನ್ಸ್ಗಳನ್ನ ಪಿಕ್ ಮಾಡಿ ಇದ್ರಲ್ಲಿ ನಾನು ಇನ್ನೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡ್ತೀನಿ MCQCಗಳದು. ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ನೂ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ ಯು.